ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡ್ತಾನೆ ಇರಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ, ಆಲೋಚನೆ ಎಂಬತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಗ್ಯಾಸ್ಟ್ರೋ ಜೀವನ್ ನಮ್ಮೊಂದಿಗೆ. ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಯಾರು ಬೇಕಾದರೂ ಕೂಡ ಸ್ವೀಕರಿಸ್ಬೋದು. ಅಂತಹ ಅಪ್ಪಟವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಲನ್ನು ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ಒಂದು ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಿಗೆ ತನ್ನ ಕನಸಿನ ಮನೆಯನ್ನು ನನಸು ಮಾಡ್ಕೊಂಡು ಬಿಡ್ತಾರೆ. ಆದರೆ ಬಡವ ಆ ಕನಸಿನ ಮನೆಯನ್ನು ಹಾಗೆ ಕನಸಾಗೆ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಅಂತಾನೆ, ಬಡವನಿಗೋಸ್ಕರ ಅಂತಾನೆ ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್ನ ಅಡಿಯಲ್ಲಿ ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಸಂಪೂರ್ಣವಾಗಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ಇವರ ವಾಸ್ತುಗೃಹಗಳು ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರತಕ್ಕಂಥದ್ದಿದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಈ ಸಾನ್ನಿಧ್ಯದಲ್ಲಿ ಕೇವಲ 16,90,000ದಿಂದ ವಾಸ್ತುಗೃಹಗಳ ನಿರ್ಮಾಣ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದಿದೆ. 16,90,000ಕ್ಕೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಅದರಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ಗಳು. 0% EMI, 1% ಸ್ಕೀಮ್ ಅಂತಂದರೆ 0% EMI ಇರತಕ್ಕಂಥದ್ದು ಇರುತ್ತೆ. ತಿಂಗಳಿಗೆ 1% ಅಷ್ಟು ತಾವು ಹಣವನ್ನು ಪಾವತಿಸಿದೆ ಆದರೆ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಜೊತೆಗೆ ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಗ್ಯವಯ್ಯ. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ದಯಮಾಡಿ ಸಂಪರ್ಕಿಸಿ 8095363636 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಇವರ ವೆಬ್ಸೈಟ್ ಕೂಡ ಇದೆ, www.inspoparks.com ಅಂತ ಹೇಳಿ. ಈ ಒಂದು ವೆಬ್ಸೈಟ್ಗೂ ಕೂಡ ತಾವು ಒಮ್ಮೆ ವಿಸಿಟ್ ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ತಪ್ಪದೇ ಖರೀದಿಸಿ. ಇನ್ನು
ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ, ಮಹಾವಿಷ್ಣುವಿನ ಆರಾಧನೆ, ಮಹಾವಿಷ್ಣುವಿನ ಪ್ರಾರ್ಥನೆ, ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಷ್ಠಾನ. ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ. ಈಗಾಗಲೇ ಸಾಕಷ್ಟು ಬಾರಿ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾನೆ ಬಂದಿದ್ದೇವೆ. ಆಶ್ರಮದ ಒಂದು ಇತಿಹಾಸ, ಮಹರ್ಷಿ ಮಂದಿರದ ಒಂದು ಇತಿಹಾಸ, ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಇತಿಹಾಸವನ್ನು ನಾವು ಪದಗಳಲ್ಲಿ ವರ್ಣಿಸೋದಾದರೆ ಬಹಳ ಚಿಕ್ಕದು ಅನ್ನಿಸ್ಬಿಡುತ್ತೆ. ನಾವು ವಿಚಾರಗಳು ಸಾಕಷ್ಟು ಹೇಳ್ತಾ ಹೋದರೆ ಎಲ್ಲಿ ನಾನು ಒಂದೆರಡು ವಿಚಾರಗಳನ್ನು ಮಿಸ್ ಮಾಡಿಬಿಡ್ತೀನೇನೋ ಎಂಬತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಿಗೆ ಬಾಧಿಸ್ತಕ್ಕಂಥದ್ದಿರುತ್ತೆ. ಯಾಕೆ ಅಂತಂದರೆ, ಸಾಲಿಗ್ರಾಮ ಕ್ಷೇತ್ರ ನಿರ್ಮಾಣ ಆಗಿ ಲೋಕಾರ್ಪಣೆ ಆಗಿ ಇನ್ನೇನು ಆಗೋ ಈಗೋ ಅಂತಂದರೆ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕು ಎದುರಾಗ್ತಕ್ಕಂಥ ಮಂಡಲಾನುಷ್ಠಾನದಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗಸ್ಟ್ 9ನೇ ತಾರೀಕು ನಾಗರ ಪಂಚಮಿ ಎಂದು, ಶ್ರಾವಣ ಮಾಸದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಯಿತು. ಅಲ್ಲಿಗೆ 1 ವರ್ಷ ಅವಧಿ ಸಂಪನ್ನಗೊಳ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಬೇಕು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಳೋಣ, ತಾಯಿಯ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅದಾದ ಮೇಲೆ ಮತ್ತಷ್ಟು ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ. ಇನ್ನು ಈಗ ದಿನ ವಿಶೇಷ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣ ಐನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 28/7/2024 ಅಷ್ಟಮಿ ಅಶ್ವಿನಿ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅಷ್ಟಮಿ ಇರತಕ್ಕಂಥದ್ದಿದೆ, ಜೊತೆಗೆ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದಿದೆ. ಅಶ್ವಿನಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಿ, ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಸಾಲಿಗ್ರಾಮ ಕ್ಷೇತ್ರದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಬೇಕು ಅಂತ ಹೇಳ್ತಾ ಇದ್ದೆ. ಅದರ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಸಾಲಿಗ್ರಾಮ ಕ್ಷೇತ್ರ ಹೇಗೆ ಲೋಕಾರ್ಪಣೆ ಆಯಿತು, ಪ್ರತಿಷ್ಠಾಪನೆ ಹೇಗಾಯಿತು, ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸೋದಾದರೆ, ಸಾಲಿಗ್ರಾಮ ಕ್ಷೇತ್ರ ಭಗವಂತ ಒಂದು ಕೂತಿರ್ತಕ್ಕಂಥದ್ದೇ ಒಂದು ಪವಾಡ ಅಂತಲೇ ಹೇಳ್ಬೋದು. ಭಗವಂತ ಹೇಗೆ ಕೂತ, ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಮನಸ್ಸಲ್ಲಾಗಿರ್ತಕ್ಕಂಥ ಒಂದು ಪ್ರೇರೇಪಣೆ ಹೇಗಿತ್ತು, ಯಾವ ರೀತಿ ಸಂಕಲ್ಪ ಆಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳೋದಿದೆ. ಭಗವಂತ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋದಾದರೆ, ಹೀಗೆ ವರ್ಷದ ಹಿಂದೆ ಸಾಲಿಗ್ರಾಮ ರೂಪದಲ್ಲಿ ಭಗವಂತ ಮೊದಲು ವಾಸ್ತುಗೃಹಕ್ಕೆ ಆಗಮಿಸ್ತಾರೆ. ಸಾಲಿಗ್ರಾಮ ರೂಪದಲ್ಲಿ ಮೊದಲನೇ ಸತಿ ಬರ್ತಾರೆ. ತಗೊಂಡು ಬರ್ತಕ್ಕಂಥ ವ್ಯಕ್ತಿಯ ಪರಿಚಯ ನಮಗೆ ಆಗತಾನೆ ಹೊಸದಾಗಿರುತ್ತೆ. ಆತನಿಗೆ ಮನಸ್ಸಿಗೆ ಏನಕ್ಕೆ ಆ ಒಂದು ಆಲೋಚನೆ ಬಂತೋ ಏನೋ ಗೊತ್ತಿಲ್ಲ. 1-2 ಬಾರಿ ಕರೆಯನ್ನು ಮಾಡ್ತಾರೆ. ಗುರುಗಳೇ, ಸಾಲಿಗ್ರಾಮ ಬಹಳ ಅದ್ಭುತವಾದಂಥ ಒಂದು ಸಾಲಿಗ್ರಾಮ ಇದೆ, ಅದನ್ನು ನಾವು ಆಶ್ರಮದಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ನೇಪಾಳ್ ಗಂಡಕಿ ನದಿ ಹತ್ರ ಸಾಲಿಗ್ರಾಮ ಬಹಳ ಅದ್ಭುತವಾಗಿ ಇರ್ತಕ್ಕಂಥದ್ದಿದೆ ಗುರುಗಳೇ, ಅದನ್ನು ತಂದು ನಾವು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತಗೊಂಡ್ಬಂದ್ಬಿಡ್ತಾರೆ. ತಗೊಂಡು ಬಂದು ಗುರುಗಳಿಗೆ ತೋರಿಸ್ತಾರೆ. ಗುರುಗಳು ಸಾಲಿಗ್ರಾಮವನ್ನು ನೋಡ್ತಾರೆ, ನಾವು ಕೂಡ ನೋಡ್ತೀವಿ. ಸಾಲಿಗ್ರಾಮ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ನಮಗೆ ಆವಾಗ ಅಷ್ಟ ದೊಡ್ಡ ಸಾಲಿಗ್ರಾಮನೂ ಕೂಡ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದೇ ನಮಗೆ ಆ ಕ್ಷಣದ ಆಶ್ಚರ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗ ಸಾಧಾರಣವಾಗಿ ನಾವು ಸಾಲಿಗ್ರಾಮಗಳನ್ನು ಒಂದು ಈ ಸೈಜಿನ ಸಾಲಿಗ್ರಾಮವನ್ನು ನೋಡಿರ್ತೀವಿ. ಮಹಾ ಅಂದರೆ ಈ ಸೈಜು, ಮ್ಯಾಕ್ಸಿಮಮ್ ಅಂತಂದರೆ ಈ ಸೈಜು ನೋಡಿರ್ತೀವಿ. ಆದರೆ ಇದು ಸಂಪೂರ್ಣವಾಗಿ ಇಷ್ಟು ದೊಡ್ಡ ಸಾಲಿಗ್ರಾಮ, ಸುಮಾರು 86-90 kg ಇದೆ. ಈ ಸಾಲಿಗ್ರಾಮವನ್ನು ಎತ್ತಿ ಇಳಿಸಲಿಕ್ಕೆ ಇಬ್ಬರ ಅವಶ್ಯಕತೆ ಇದೆ. ಇದನ್ನು ಹೇಗೆ ಪೂಜಾನುಷ್ಠಾನ, ಹೇಗೆ ಇದರ ಕ್ರಮ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಲೋಚನೆಗಳು, ಚರ್ಚೆ, ತರ್ಕ ಎಲ್ಲವೂ ಕೂಡ ಆಗುತ್ತೆ. ಅದಾದ ಮೇಲೆ
ಮೊದಲನೇ ಸತಿ ಸಾಲಿಗ್ರಾಮ ಬಂದಾಗ ಬರೀ ನಾವು ನೋಡಿದ್ವಿ, ದರ್ಶನ ಮಾಡಿದ್ವಿ, ಸರಿ ಆಯಿತು. ಸಾಲಿಗ್ರಾಮ ಬಂತು, ಅದಾದಮೇಲೆ ಮತ್ತೆ ಅದು ಯಥಾಸ್ಥಿತಿ ಅದಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೊರಟೋಯ್ತು. ಮತ್ತೆ ಅದೇ ವ್ಯಕ್ತಿಯ ಕನಸಲ್ಲಿ ಬರುತ್ತಂತೆ, ಮತ್ತೆ ನಾನು ಆ ಸಾನ್ನಿಧ್ಯಕ್ಕೆ ಹೋಗಬೇಕು ಅನ್ನೋ ರೀತಿ ಒಂದು ಭಾವನೆ. ಆತ ಫೋನ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಸೀದಾ ಸಾಲಿಗ್ರಾಮವನ್ನು ತೆಗೆದುಕೊಂಡು ಮತ್ತೆ ಬಂದ್ಬಿಟ್ರು. ಗುರುಗಳೇ, ನನ್ನ ಮನಸ್ಸಿನಲ್ಲಿ ಮತ್ತು ನನ್ನ ಕನಸಿನಲ್ಲಿ ಎರಡೂ ಒಂದೇ ಆಲೋಚನೆ, ಈ ಸಾಲಿಗ್ರಾಮವನ್ನು ಒಮ್ಮೆ ತಾವು ಪೂಜೆ ಮಾಡಬೇಕು ಅಂತ ಹೇಳಿ. ಆಗ ಆಶ್ರಮದ ಸಾನ್ನಿಧ್ಯದ ಜಾಗದ ಕುರಿತಾಗಿ ಒಂದಿಷ್ಟು ಸಮಸ್ಯೆಗಳಾಗೋಗಿತ್ತು. ನೋಡಿ, ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ಇರಬೇಕು. ಆದರೆ ಅತಿ ಆಸೆ ಆದಾಗ ಅದು ಹೇಗೆ ಅಂತಂದರೆ ತನಗೂ ನೋವು, ತಾನು ಪಕ್ಕದಲ್ಲಿರ್ತಕ್ಕಂಥವ್ರಿಗೂ ನೋವು ಅನ್ನೋ ರೀತಿ. ಎಷ್ಟೇ ಆದರೂ ಈ ಹಣ, ದುಡ್ಡು ಎಂಬತಕ್ಕಂಥದ್ದು ಮಹಾಲಕ್ಷ್ಮಿ, ಲಕ್ಷ್ಮಿಗೆ ನಾವು ಏನಕ್ಕೆ ಹೋಲಿಸ್ತೀವಿ ಅಂತಂದರೆ ಅದು ಚಂಚಲ. ಲಕ್ಷ್ಮೀದೇವಿ ಚಂಚಲ. ಹಾಗಾಗಿ ಈ ಹಣಕಾಸಿನ ವಿಚಾರವಾಗ್ಲೂ ಅಷ್ಟೇ, ಅದೊಂಥರ ಚಂಚಲ. ಎಲ್ರಿಗೂ ಕೂಡ ಬಹಳ ಬೇಗ ಅಟ್ರಾಕ್ಟಿವ್ ಆಗುತ್ತೆ, ಆದರೆ ಸಿಗ್ತಕ್ಕಂಥದ್ದು ಬಹಳ ಕಷ್ಟ. ಎಲ್ರಿಗೂ ಕೂಡ ಅದನ್ನು ನನ್ನ ಹತ್ರ ಇರಬೇಕು ಎಂಬತಕ್ಕಂಥ ಒಂದು ಆಸೆ, ಅದನ್ನು ಸಂಪಾದಿಸೋದು ಬಹಳ ಕಷ್ಟ. ಆದರೆ ಈಸಿಯಾಗಿ ಬಂದುಬಿಡುತ್ತೆ, ಪುಕ್ಷಟ್ಟೆ ಬರುತ್ತೆ ಬಿಡಪ್ಪ ಅಂತಂದರೆ ಯಾರು ಬಿಡ್ತಾರೆ? ಅದು ಇವತ್ತಿನ ದಿವಸದ ನಮ್ಮ ವ್ಯವಸ್ಥೆಗಳು ಒಂದಿಷ್ಟು ಬದಲಾವಣೆ ಆಗಿರೋ ಕಾರಣದಿಂದ ಒಂದಿಷ್ಟು ಜನರು ಅದರ ಅಪೇಕ್ಷೆಯಿಂದ ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿಟ್ರು. ಆಗ ಬಹಳ ಮನನೊಂದಿರತಕ್ಕಂಥವರಾಗಿದ್ದರು ಗುರೂಜಿಯವರು ಕೂಡ. ಏನಪ್ಪ ಈ ರೀತಿ ಆಗೋಯ್ತಲ್ಲ, ಇವತ್ತಿನ ದಿವಸ ಒಂದು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ ಪ್ರಚಾರವನ್ನು ಮಾಡ್ತಾ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿಂದುತ್ವದ ಬಗ್ಗೆ ನಾವು ಅಷ್ಟೆಲ್ಲ ಮಾತಾಡ್ತೀವಿ, ನಮಗೆ ಅಷ್ಟೆಲ್ಲ ಒಂದು ವಿಚಾರಗಳನ್ನು ನಾವು ಹರಡಿಸ್ತೀವಿ, ಪ್ರತಿಯೊಬ್ಬರಿಗೂ ಕೂಡ ಒಳಿತಾಗಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ನಮ್ಮದಿರುತ್ತೆ. ಆದರೆ ನಮಗೆ ಇಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಇವರು ಅಂಥೇಳಿ ಗುರೂಜಿಯವರ ಮನಸ್ಸಲ್ಲೂ ಕೂಡ ಒಂದು ಆಲೋಚನೆ ಬರುತ್ತೆ. ಆಗ ಅಚಾನಕ್ಕಾಗಿ ಅನಿರೀಕ್ಷಿತವಾಗಿ ಸಾಲಿಗ್ರಾಮದ ದರ್ಶನ ನಮಗಾಗತ್ತೆ. ಸಾಲಿಗ್ರಾಮದ ಪೂಜಾನುಷ್ಠಾನವನ್ನು ಅವತ್ತಿನ ದಿವಸ ಆಯಿತು. ಗುರೂಜಿಯವರು ಹೇಳಿದ್ರು, ನನಗೂ ಅಪ್ಪ ಒಂದು ಕೆಲಸ ಮಾಡಪ್ಪ, ನಮ್ಮ ಮನೆಯ ವಾಸ್ತುಗೃಹದ ದೇವರ ಮನೆಯಲ್ಲೇ ಎಲ್ಲ ಅಣು ಮಾಡು ಇಮ್ಮಿಡಿಯೇಟಾಗಿ ಅಂಥೇಳಿ ಪಂಚಾಮೃತದ ಅಭಿಷೇಕಕ್ಕೇ ಒಂದು ಅಣು ಮಾಡಪ್ಪ ಅಂಥೇಳಿ ಪಟ್ಟಂತ ನನಗೂ ಕೂಡ ಮಾಹಿತಿಯನ್ನು ಕೊಟ್ಟರು. ನಾನು ಎಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿದ್ವಿ. ಸಾಲಿಗ್ರಾಮವನ್ನು ಇಟ್ಟು ಭಗವಂತನಿಗೆ ಪೂಜಾನುಷ್ಠಾನ ಸಂಕಲ್ಪದಿಂದ ಹಿಡಿದು ಅಭಿಷೇಕದ ತನಕ ಎಲ್ಲವನ್ನೂ ಕೂಡ ಅರ್ಥಗರ್ಭಿತವಾಗಿ ಆಗಮಶಾಸ್ತ್ರ ಪ್ರಕಾರ ಎಲ್ಲವನ್ನೂ ಕೂಡ ಆಚರಣೆಯನ್ನು ಮಾಡಿದ್ವಿ. ಮನೆ ಮಕ್ಕಳೊಂದಿಗೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದಾಯಿತು. ಅದಾದಮೇಲೆ ನೋಡಿ ಹೇಗೆ ಆಶ್ಚರ್ಯ ಅಂತಂದರೆ, ಸರಿಸುಮಾರು ವರ್ಷಗಳಿಂದ ನಾವು ಆ ಸಮಸ್ಯೆನ ಅನುಭವಿಸ್ಕೊಳ್ತಾ ಬರ್ತಾ ಇದ್ವಿ. ಆದರೆ ಭಗವಂತನ ಪೂಜಾನುಷ್ಠಾನ ಆಗಿ ಇನ್ನೇನು ಕೆಲ ಕ್ಷಣಗಳಲ್ಲಿ ಒಂದು ಕರೆ ಬರುತ್ತೆ ಗುರೂಜಿಯವರಿಗೆ, ಗುರುಗಳೇ ನಿಮ್ಮ ಜಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕ್ಲಿಯರ್ ಆಗಿದೆ, ನೀವಿನ್ನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗೋಗಿದೆ ಅಂಥೇಳಿ ಕರೆನ ಬಂತು. ಗುರೂಜಿಯವರಿಗೆ ಆಶ್ಚರ್ಯ, ಇದೇನಪ್ಪ ಇದು, ಕೆಲಸನೇ ಆಗಲ್ಲ ಅನ್ನೋಷ್ಟರ ಮಟ್ಟಿಗೆ ನಮಗೆ ಸಮಸ್ಯೆಯನ್ನು ಉಂಟು ಮಾಡಿದವರು ಏಕಾಏಕಿ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗೋಯ್ತು ಅಂದ್ಬಿಟ್ರಲ್ಲ, ನಿಜಕ್ಕೂ ಇದನ್ನು ನಂಬಲಿಕ್ಕೆ ಅಸಾಧ್ಯ. ಈಗ ನಾನು ಹೇಳೋದಾದರೆ ಅತಿಶಯೋಕ್ತಿ ಅನಿಸುತ್ತೆ, ಆದರೆ ಅದರ ಅನುಭವವನ್ನು ನಾವು ಪಡ್ಕೊಂಡಿರ್ತಕ್ಕಂಥವ್ರು ನಮಗೆ ಗೊತ್ತು. ಆಗ ಗುರೂಜಿಯವರ ಆಲೋಚನೆಗೆ ಬಂತು, ಇಲ್ಲ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಇದರಲ್ಲೊಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಮ್ಯಾಜಿಕಲ್ ಪವರ್ ಎಂಬತಕ್ಕಂಥದ್ದು ಇದೆ. ಹಾಗಾಗಿ ಅವತ್ತಿನ ದಿವಸದ ಪೂಜಾನುಷ್ಠಾನ ಆಯಿತು. ಪೂಜಾನುಷ್ಠಾನವನ್ನು ಮುಗಿಸ್ಕೊಂಡು ಮತ್ತೆ ಸಾಲಿಗ್ರಾಮ ಯಥಾಸ್ಥಿತಿ ಅದಿರತಕ್ಕಂಥ ಸಾನ್ನಿಧ್ಯಕ್ಕೆ ಹೊರಟೋಯ್ತು. ಅದಾದಮೇಲೆ ಗುರೂಜಿಯವರ ಮನಸ್ಸಲ್ಲಿ ದಿನಾ ಕಾಡ್ತಕ್ಕಂಥದ್ದಿತ್ತು, ಎಂತಹ ಅದ್ಭುತವಾಗಿರ್ತಕ್ಕಂಥ ಸಾಲಿಗ್ರಾಮ, ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ವಿ, ನಮಗೆ ಎದುರಾಗಿರ್ತಕ್ಕಂಥ ದೊಡ್ಡ ಸಂಕಷ್ಟವನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಭಗವಂತ ಪಾರು ಮಾಡಿಬಿಟ್ಟ. ಅದೇ ರೀತಿ ನಮ್ಮ ಭಕ್ತಾದಿಗಳು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನರ ಮನಸ್ಸಿನಲ್ಲಿ ಸಂಕಷ್ಟಗಳು ಎದುರಾಗಿರ್ತಕ್ಕಂಥದ್ದಿದೆ, ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವ್ರ ಕೈಯಲ್ಲಿ ಅಭಿಷೇಕ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಒಂದು ದರ್ಶನದ ಭಾಗ್ಯನಾದರೂ ಕೊಡಿಸ್ಬೇಕಲ್ಲ ಅಂಥೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಗುರೂಜಿಯವರು ಒಂದೇ ಮಾತು ಫೋನ್ ಮಾಡಿದ್ರು, ನೋಡಪ್ಪ ಹೀಗಿದೆ, ಒಂದು 11 ದಿನ ಸಾಲಿಗ್ರಾಮವನ್ನು ಆಶ್ರಮಕ್ಕೆ ತೆಗೆದುಕೊಂಡು ಬನ್ನಿ, ಭಕ್ತಾದಿಗಳಿಗೆ ಒಂದು ದರ್ಶನದ ರೀತಿಯಲ್ಲೇ ಒಂದು ಅವಕಾಶವನ್ನು ಮಾಡೋಣ, ಪ್ರತಿನಿತ್ಯ ಪೂಜಾನುಷ್ಠಾನವನ್ನು ಸಲ್ಲಿಸೋಣ, 11 ದಿನ ನಮಗೊಂದು ಅವಕಾಶವನ್ನು ಕೊಡಿ ಅಂಥೇಳಿ ಗುರೂಜಿಯವರು ಫೋನ್ ಮಾಡಿ ಕೇಳಿದಾಗ ಅವ್ರು ಏನನ್ನೂ ಕೂಡ ಆಲೋಚನೆ ಮಾಡಲಿಲ್ಲ. ಗುರುಗಳೇ ಆಯಿತು, ಇದು ಜನರಿಗೋಸ್ಕರ ಜನರಿಗಾಗೆ ಇರತಕ್ಕಂಥದ್ದು, ಭಗವಂತ ಯಾರ ಸೊತ್ತು ಕೂಡ ಅಲ್ಲ ಗುರುಗಳೇ, ಅದರಲ್ಲೂ ನಿಮ್ಮ ಬಾಯಿಂದ ಬಂದಿದೆ ಅಂತಂದರೆ ನಾನು ಬೇರೆ ಏನು ಮಾತಾಡೋದಿಲ್ಲ ಗುರುಗಳೇ, ನಾನು ತೊಗೊಂಡು ಬರ್ತೀನಿ ಅಂಥೇಳಿ ಮತ್ತೆ ಸಾಲಿಗ್ರಾಮವನ್ನು ತೆಗೆದುಕೊಂಡು ಬಂದು 11 ದಿನದ ಮಂಡಲಾನುಷ್ಠಾನದ ಪ್ರಾರಂಭ ಆಯಿತು.
11 ದಿನದ ಮಂಡಲಾನುಷ್ಠಾನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮಾಧ್ಯಮದಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ವಿ. ಸಾಲಿಗ್ರಾಮ ಒಂದಿದೆ, ದರ್ಶನ ಇದೆ, ಬೇಕಂದರೆ ಯಾರಾದರೂ ಒಂದು ಅವಕಾಶ ಇದೆ, ಬಂದು ದರ್ಶನ ಮಾಡಿ ಅಂಥೇಳಿ ಸಾಧಾರಣವಾಗಿ ನಾವು ವಿಚಾರವನ್ನು ತಿಳಿಸ್ಬೇಕು ಅಂತ ಹೇಳಿ ತಿಳಿಸಿದ್ವಿ. ಆದರೆ ಮೊದಲನೇ ದಿನನೇ ಬಂದಂಥ ಜನಸಾಗರವನ್ನು ಕಂಡು ನಮಗೆಲ್ಲರಿಗೂ ಕೂಡ ಆಶ್ಚರ್ಯಚಕಿತ. ಸಾಲಿಗ್ರಾಮ ಎಷ್ಟರ ಮಟ್ಟಿಗೆ ಜನಾಕರ್ಷಣೆಯನ್ನು ಮಾಡ್ತು ಅಂತಂದರೆ ನಿಜಕ್ಕೂ ಹೇಳ್ತೀನಿ, ಅದು ನಭೂತೋ ನಭವಿಷ್ಯತ್ ಅಂತಲೇ ಹೇಳ್ಬೋದು. ನಭೂತೋ ನಭವಿಷ್ಯತ್ತೆ. ಭೂತಕಾಲದಲ್ಲೂ ಎಂದೂ ಅಂಥ ಜನವನ್ನು ನಾವು ನೋಡಿರಲಿಲ್ಲ, ಭವಿಷ್ಯತ್ ಕಾಲದಲ್ಲಿ ಇವತ್ತಿಗೂ ನೋಡ್ತೀವೋ ಇಲ್ವೋ ಅನ್ನೋದು ಎಂಬತಕ್ಕಂಥದ್ದು ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಅಂಥದ್ರ ಮಟ್ಟಿಗೆ ಜನಜಂಗುಳಿ, ಸಾಗರದಂತೆ ಜನ. ನಿಜಕ್ಕೂ ಹೇಳ್ತೀನಿ, ಸಾದಹಳ್ಳಿ ಗೇಟು, ನಮ್ಮ ಮಹರ್ಷಿ ಮಂದಿರ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ಒಂದು ಏರ್ಪೋರ್ಟ್ ರೋಡ್ ಏನಿದೆ, ಈ ಲೈನಲ್ಲಿ ಪಾಸಿಂಗ್ ಆಗ್ತಕ್ಕಂಥ ಎಲ್ಲ ಬಸ್ಗಳು ಕೂಡ ಫುಲ್ಲು. ಯಾರೇ ಬಸ್ ಹತ್ತಿದ್ರೂ ಕೂಡ ಸಾದಹಳ್ಳಿ ಗೇಟು. ಅದರ ಮುಖ್ಯ ಒಬ್ಬರು ಅಧಿಕಾರಿಗಳು ಕೂಡ ಫೋನ್ ಮಾಡಿ ಕೇಳಿದ್ರು, ಗುರುಗಳೇ ನೀವು ಆಶ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ? ಎಷ್ಟೊಂದು ಜನ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಕೂಡ ಸಾದಹಳ್ಳಿ ಗೇಟಿಗೆ ಟಿಕೆಟ್ ತೊಗೊತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಆನಂದ್ ಗುರುಜಿಯವರ ಆಶ್ರಮ. ಏನಪ್ಪ ಇದೆ? ಸಾಲಿಗ್ರಾಮ. ಯಾವ ಸಾಲಿಗ್ರಾಮ ಗುರುಗಳೇ? ಏನು ಅದ್ರ ಬಗ್ಗೆ ನಮಗೂ ಒಂಚೂರು ಮಾಹಿತಿ ಕೊಡಿ ಅಂತೇಳಿ ಒಂದಿಷ್ಟು ಜನ ಅಧಿಕಾರಿಗಳು ಕೂಡ ಫೋನ್ ಮಾಡಿದ್ರು. ಎಲ್ಲರೂ ಇರ್ತಿರ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಕರೆಯನ್ನು ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು. ಅಷ್ಟರ ಮಟ್ಟಿಗೆ ಸದ್ದನ್ನು ಮಾಡ್ತು ಆ ಒಂದು ಸಾಲಿಗ್ರಾಮ. ಭಗವಂತ ನಿಜಕ್ಕೂ ಹೇಳ್ತೀನಿ, ಭಗವಂತನಿಗೆ ಬೆಳಗ್ಗೆ ಭಗವಂತನನ್ನು ಆ ಒಂದು ರಾಜಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕಕ್ಕೆ ಅಣುವನ್ನು ಮಾಡ್ತಾ ಇದ್ರೆ, ಯಾರೋ ಒಬ್ಬ ಮಹಾರಾಜ ಸಾನ್ನಿಧ್ಯದಲ್ಲಿ ಕೂತು ಬರ್ತಕ್ಕಂಥವ್ರಿಗೆ ಹಾರೈಸ್ತಾ ಇದ್ದಾನೆ ಎಂಬತಕ್ಕಂಥ ಒಂದು ರೀತಿ ಭಾವನೆ. ಆ ಸಾನ್ನಿಧ್ಯದಲ್ಲಿ ಪ್ರಧಾನ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ತಂದೆಯವರಾಗಿರ್ಬೋದು, ಇಲ್ಲಾಂತಂದರೆ ಭಗವಂತ ನನಗೊಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ರೀತಿ ಆಗಿರ್ಬೋದು. ಇವತ್ತಿಗೂ ಹೇಳ್ತೀನಿ, ಆ ಕ್ಷಣ ನನಗಾಗ್ತಾ ಇರತಕ್ಕಂಥ ಪ್ರತಿಯೊಂದು ಅನುಭವಗಳನ್ನೂ ಕೂಡ ನಾನು ಇವತ್ತಿಗೂ ಕೂಡ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಏನೋ ಒಂದು ರೀತಿ ಶಕ್ತಿ, ಏನೋ ಒಂದು ರೀತಿ ಗೌರವ. ಆ ಸಾಲಿಗ್ರಾಮವನ್ನು ಮುಟ್ಟಿ ಸ್ಪರ್ಶ ಮಾಡಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೇನೆ ಅಂತಂದರೆ ನನ್ನ ಪೂರ್ವಜನ್ಮದ ಪುಣ್ಯನಲ್ಲಪ್ಪ ಇದು. ಯಾವ ಜನ್ಮದಲ್ಲಿ ಒಂದು ಪುಷ್ಪ ಎಕ್ಸ್ಟ್ರಾ ಪೂಜೆ ಮಾಡಿಬಿಟ್ಟಿದ್ನೋ ಏನೋ ಭಗವಂತನಿಗೆ, ನನಗೆ ಈ ಜನ್ಮದಲ್ಲಿ ಒಂದು ಅವಕಾಶವನ್ನು ಕೊಟ್ಟನಪ್ಪ ಭಗವಂತನ ಸೇವೆಗೆ ಅಂಥೇಳಿ ಬಹಳ ಸಂತೋಷದಿಂದ ಪೂಜಾನುಷ್ಠಾನವನ್ನು ಮಾಡಿದ್ವಿ. ಆ ಕ್ಷಣ ನಡೀತಾ ಇರ್ತಕ್ಕಂಥ ಅಚ್ಚರಿಗಳು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ನಿಜಕ್ಕೂ ಹೇಳ್ತೀನಿ, ನಮಗೆ ಒಂದು ರೀತಿ ಭಯವನ್ನು ಸೃಷ್ಟಿ ಮಾಡ್ತಾಯಿದ್ರು. ಆ ಆಶ್ಚರ್ಯಗಳನ್ನಾಗಲಿ, ಅಲ್ಲಿ ನಡೀತಾ ಇರ್ತಕ್ಕಂಥ ಪವಾಡಗಳನ್ನಾಗಲಿ, ಜನರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಒಳಿತಾಗಲಿ, ಅದೆಲ್ಲವನ್ನು ಕೂಡ ನಾವು ಕೇಳಿದ ಮೇಲೆ ಮತ್ತೆ ಭಗವಂತನ ಸ್ಪರ್ಶ ಮಾಡಬೇಕಾದ್ರೆ ನಮ್ಮ ಕೈಗಳು ನಡಗೋದು. ಅಪ್ಪ, ಇಲ್ಲಿ ನಿಜವಾಗಲೂ ಒಂದು ಶಕ್ತಿ ಇದೆ, ಇದನ್ನು ಸ್ಪರ್ಶ ಮಾಡಲಿಕ್ಕೆ ಒಂದು ರೀತಿ ಕೈಗಳು ನಡಗೋದು ನಮಗೆ ಅಂತಂದರೆ, ಆ ಭಗವಂತ ಅಷ್ಟರ ಮಟ್ಟಿಗೆ ಸಂಪನ್ನನಾಗಿ ಕೂತ್ಕೊಂಡ್ಬಿಟ್ಟಿದ್ದ ಭಗವಂತ. ದಿಸಕ್ಕೆ 1600 kg, 1.25 ಟನ್ನು ಅಷ್ಟು ಅಕ್ಕಿ ಬೇಯ್ತಾಯಿತ್ತು. ಪ್ರಸಾದದ ವಿತರಣೆ ಆಗ್ತಾಯಿತ್ತು. ನಂಬುತ್ತಿರೋ ಬಿಡ್ತಿರೋ, 10 kg, 20 kg, 100 kg ಕೇಳಿದ್ದೀವಿ. 1000 kg ಅಡುಗೆ ಮಾಡೋದು ಅಂತಂದರೆ ಅದೇನು ತಮಾಷೆ ಮಾತಾ? ಈ ಪದವನ್ನು ಉಪಯೋಗಿಸ್ಬೇಕಾದ್ರೂ ಅತಿಶಯೋಕ್ತಿ ಅನಿಸುತ್ತೆ, ಆದರೆ ನಿಜಕ್ಕೂ ನೈಜ ಅನುಭವ. ಧಾನ್ಯಗಳು ಬರೋ ಭಕ್ತಾದಿಗಳು ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡಿ ಹೋದ್ಮೇಲೆ ಅನ್ನಪ್ರಸಾದವನ್ನು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಬರೋವರೆಲ್ಲ ಯಾರೇ ಆಗಲಿ, ಒಬ್ಬ ಸಣ್ಣ ಒಬ್ಬ ರೈತನಾಗಲಿ ತನ್ನ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಒಂದಿಷ್ಟು ಬೆಳೆ ಭಗವಂತನಿಗೆ ಸಮರ್ಪಣೆ ಆಗಲಿಪ್ಪ, ಬರೋ ಭಕ್ತಾದಿಗಳಿಗೆ ಊಟಕ್ಕಾಗತ್ತೆ ಅಂತೇಳಿ ಎಷ್ಟೋ ಜನ ದವಸ ಧಾನ್ಯಗಳನ್ನು ತೊಗೊಬಂದು ಹಾಕ್ತಾ ಇದ್ದಾರೆ. ಅಡುಗೆ ಮಾಡ್ತಕ್ಕಂಥವ್ರನ್ನ ನಾವು ಇವತ್ತಿಗೂ ಕೂಡ ಜ್ಞಾಪಿಸ್ಕೊಬೇಕು. ನಿಜವಾಗ್ಲೂ ಬಹಳ ಪ್ರೀತಿ, ಬಹಳ ಖುಷಿ, ಬಹಳ ಮಂದಹಾಸ. ಗುರುಗಳೇ, ಇನ್ನಷ್ಟು ಜನ ಬರಲಿ ಬಿಡಿ ಗುರುಗಳೇ, ನಾವಿದ್ದೀವಿ, ನೀವು ತಲೆ ಕೆಡಿಸ್ಕೊಂಬಿಡಿ, ನಾವು ಮಾಡ್ತೀವಿ ಗುರುಗಳೇ. ಆದರೆ ಮಾಡೋದ್ರ ಜೊತೆಗೆ ಆ ರುಚಿಯನ್ನು ಬಡಿಸ್ತಕ್ಕಂಥದ್ದಿತ್ತು ಗೊತ್ತಾ? ಆಹಾ, ಆ 11 ದಿವಸದ ಅಡುಗೆಯ ಪ್ರಸಾದ ಏನಿತ್ತು, ಭಗವಂತನ ನೈವೇದ್ಯ, ಅದನ್ನು ನಾನು ಇವತ್ತಿಗೂ ಕೂಡ ಮಿಸ್ ಮಾಡ್ಕೊಳ್ತೀನಿ. ನಾನು ಅದನ್ನು ಎಲ್ಲೋ ಒಂದು ಕಡೆ ಆ ರುಚಿ, ಆಹಾ, ಅದು ಬಿಡಿ. ಯಾಕೆ ಅಂತಂದರೆ ಆ ಕ್ಷಣವನ್ನು ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು ಅಂತಂದರೆ ನಾನು ಹೇಳೋದಾಗೆ ಅದು ನಭೂತೋ ನಭವಿಷ್ಯತ್ ಅಂತಲೇ ಹೇಳ್ಬೋದು. ಅಂತಹ ಸುಂದರವಾಗಿರ್ತಕ್ಕಂಥ ಕ್ಷಣ. ಪ್ರತಿ ದಿನವೂ ಕೂಡ ರಾತ್ರಿ 2 ಗಂಟೆ, ಬೆಳಗ್ಗೆ 5 ಗಂಟೆಗೆ ನಾವು ಎದ್ದೇಳ್ತಾ ಇದ್ವಿ, ರಾತ್ರಿ 2 ಗಂಟೆಗೆ ಮಲ್ಕೊಳ್ತಾ ಇದ್ವಿ. ಮಧ್ಯದಲ್ಲಿರ್ತಕ್ಕಂಥ ಒಂದು 2 ಅವರ್ ಗ್ಯಾಪು, 3 ಅವರ್ ಗ್ಯಾಪ್ ಅಷ್ಟೇ ನಿದ್ದೆ. ಆದರೆ ಬೆಳಗ್ಗೆ ಎದ್ದೇಳಲಿಕ್ಕೆ ನಮಗೊಂಥರ ಖುಷಿ. ಏನು ಮಲಗೋದಿದೆ, ಎದ್ದು ನಡೆಯಪ್ಪ. ರಾತ್ರಿಯೆಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ಬೆಳಗ್ಗೆ ಯಾವಾಗಾಗುತ್ತೋ ಮತ್ತೆ ಯಾವಾಗ ಪೂಜಾನುಷ್ಠಾನ ಪ್ರಾರಂಭ ಮಾಡ್ತೀವೋ, ಮತ್ತೆ ಜನ ಬರ್ತಕ್ಕಂಥದ್ದನ್ನು ಯಾವಾಗ ನೋಡ್ತೀವೋ ಅನ್ನೋ ಸಂತೋಷ ಆಗ್ತಾಯಿತ್ತು. ಅಂತಹ ಸಾನ್ನಿಧ್ಯ. 11 ದಿನಗಳ ಮಂಡಲಾನುಷ್ಠಾನ ಮುಗಿದೋಯ್ತು.
ಅದಾದಮೇಲೆ ಎಷ್ಟೋ ಜನ ಭಕ್ತಾದಿಗಳು ಆಶ್ರಮಕ್ಕೆ ಬರ್ತಕ್ಕಂಥವ್ರು ಸಾಲಿಗ್ರಾಮ ಎಲ್ಲಿ ನಾವು ಸಾಲಿಗ್ರಾಮವನ್ನು ನೋಡಬೇಕು, ಮತ್ತೊಮ್ಮೆ ನೋಡಬೇಕು, ನಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗಿದೆ, ದಯಮಾಡಿ ತೋರಿಸಿ ಗುರುಗಳೇ, ಪ್ಲೀಸ್ ನಮಗೆ ಸಾಲಿಗ್ರಾಮವನ್ನು ತೋರಿಸಿ ಅಂತೇಳಿ ಸಾಕಷ್ಟು ಜನರ ಒಂದು ಅಪೇಕ್ಷೆ ಇತ್ತು, ಬೇಡಿಕೆ ಇತ್ತು. ನಮ್ಮ ಮನಸ್ಸಲ್ಲೂ ಕೂಡ ಒಂದು ಆಸೆ ಇತ್ತು, ಸಾಲಿಗ್ರಾಮ ನಮ್ಮ ಜೊತೆನೇ ಇದ್ಬಿಟ್ಟಿದ್ರೆ ಭಾಳ ಸಂತೋಷ ಅಂತ ಹೇಳಿ. ಅದಾದಮೇಲೆ ಗುರುಜಿರವರು ಒಂದು ಮಹಾಸಂಕಲ್ಪವನ್ನು ಮಾಡಿದ್ರು. ಇಲ್ಲ, ಏನಾದರೂ ಕೂಡ ಪರವಾಗಿಲ್ಲ, ಆ ಸಾಲಿಗ್ರಾಮ ನಾವು ಎಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲ, ಆ ಸಾಲಿಗ್ರಾಮವನ್ನು ನಮ್ಮ ಆಶ್ರಮದಲ್ಲೇ ಇಟ್ಟು ಒಂದು ಭವ್ಯವಾಗಿರ್ತಕ್ಕಂಥ ಒಂದು ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿ ಇನ್ನು ಮುಂದೆ ಇವುಗಡೆ ಸ್ಥಿರವಾಗಿ ಬರೋ ಭಕ್ತಾದಿಗಳಿಗೆಲ್ರಿಗೂ ಕೂಡ ಒಂದು ದರ್ಶನದ ವ್ಯವಸ್ಥೆ ಆಗಲಿ ಅಂಥೇಳಿ ಅಂದು ಗುರುಜಿರವರು ಸಂಕಲ್ಪವನ್ನು ಮಾಡಿದ್ರು. ಅದಾದಮೇಲೆ 9 ದಿನದಲ್ಲಿ ಸಾಲಿಗ್ರಾಮಕ್ಕಾಗಿ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ಕೂಡ ನಿರ್ಮಾಣವನ್ನು ಮಾಡಿಬಿಟ್ರು. ನೋಡ್ತಾನೆ ಕೆಲಸ ಹಗಲು ರಾತ್ರಿ ಕಷ್ಟ ಬಿದ್ದು ಹೇಗೋ ಅಂದಂಗೆ 9 ದಿನಗಳಲ್ಲಿ ದೇವಸ್ಥಾನವನ್ನು ನಿರ್ಮಾಣವನ್ನು ಕೂಡ ಮಾಡಿಬಿಟ್ವಿ. ಗುರೂಜಿರವರು ಬಹಳ ವಿಶೇಷವಾಗಿ ಮಹಾಬಲಿಪುರಂಗೆ ಹೋಗಿ ತಾಯಿಯ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿ ಲಕ್ಷ್ಮೀ ಭೂವರಾಹ ಸಾಲಿಗ್ರಾಮ ಇಷ್ಟು ಗಾತ್ರದಲ್ಲಿದ್ರೂ ಕೂಡ ಆ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಬರೀ ಸಾಲಿಗ್ರಾಮವನ್ನು ಇಟ್ಟರೆ ಮಾತ್ರ ಅದು ಸಮಂಜಸ ಅಲ್ಲ ಅಂಥೇಳಿ ಒಂದು ಮಹಾಲಕ್ಷ್ಮಿಯ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡೋಣ ಅಂಥೇಳಿ ಮಹಾಲಕ್ಷ್ಮಿಯ ವಿಗ್ರಹವನ್ನು ಕೂಡ ಗುರುಜಿರವರು ತಗೊಂಡೇ ಬಂದ್ಬಿಟ್ರು. ಆ ಮಹಾಲಕ್ಷ್ಮಿಯ ವಿಗ್ರಹನೂ ಕೂಡ ತಾಯಿ ಬಂದಿರತಕ್ಕಂಥದ್ದು ರೀತಿ ಒಂದು ಪವಾಡ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಕಂಚಿನ ಶಬ್ದ ಬರುತ್ತೆ ಆ ಒಂದು ಶಿಲೆಯಲ್ಲಿ, ಅಂತಹ ಅದ್ಭುತವಾಗಿರ್ತಕ್ಕಂಥ ಶಿಲೆ. ಆ ಮೋಸ್ಟ್ಲಿ ನಾನು ಅಂದ್ಕೊಳ್ತೀನಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಅಂತನೇನೋ ಮಾಡಿದ್ರೇನೋ ಆ ಮೂರ್ತಿಯನ್ನು, ಅದಕ್ಕೋಸ್ಕರ ನಿರ್ಮಾಣ ಆಗಿತ್ತೇನೋ, ಕೆತ್ತನೆ ಆಗಿತ್ತೇನೋ ಆ ಮೂರ್ತಿ. ಅಷ್ಟು ಸುಂದರವಾಗಿರ್ತಕ್ಕಂಥ ಮೂರ್ತಿ. ತಾಯಿನೂ ಕೂಡ ಬಂದಾಯಿತು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಗಿಯೇ ಹೋಯಿತು ಭಗವಂತನ ಸಾನ್ನಿಧ್ಯ. ಅಂದು ಪ್ರತಿಷ್ಠಾಪನೆ ಆಗಿರತಕ್ಕಂಥ ಸಾನ್ನಿಧ್ಯ ನಿರಂತರವಾಗಿರ್ತಕ್ಕಂಥ ಜನಸ್ತೋಮವನ್ನು ಆಕರ್ಷಣೆಯನ್ನು ಮಾಡ್ತಾ ಸೇವೆಗಳನ್ನು ತೆಗೆದುಕೊಳ್ತಾ, ಅದಾದ ಮೇಲೆ ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬರು ಬಂದರು, ಮಂಗಳೂರಿನಿಂದ ಬರೆದ್ರು ಭಕ್ತಾದಿಗಳು, ಗುರುಗಳೇ ಇದಕ್ಕೆ ಮತ್ತಷ್ಟು ಅಲಂಕರಿಸೋಣ, ಮುಂದೆ ಒಂದು ಸುಖವಾಸಿನಿಯನ್ನು ಕೂಡ ನಾನು ಮಾಡಿಸ್ಕೊಟ್ಬಿಡ್ತೀನಿ, ಒಂದು ನಾಟ್ಯರಂಗವನ್ನು ಮಾಡಿಸ್ಕೊಟ್ಬಿಡ್ತೀನಿ ಗುರುಗಳೇ, ದಯಮಾಡಿ ನನಗೊಂದು ಅವಕಾಶ ಕೊಡಿ, ನನಗೆ ಬಹಳ ಒಳ್ಳೆಯದಾಗಿದೆ, ಇವತ್ತಿನ ದಿವಸ ನಾನು ಉಸಿರಾಡ್ತಾ ಇದ್ದೀನಿ ಅಂತಂದರೆ ಸಾಲಿಗ್ರಾಮ ಕ್ಷೇತ್ರ ಭೂವರಾಹ ಸ್ವಾಮಿನ ಕಾರಣ ಅಂತ ಹೇಳಿ ಅವರೇ ಮುಂದೆಗಡೆ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ದೇವಾಲಯದ ನಿರ್ಮಾಣವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಗುರುಗಳೇ ಇಲ್ಲೊಂದು ಪಚ್ಚೆ ಮಂಟಪವನ್ನು ಮಾಡೋಣ ಅಂಥೇಳಿ ಒಬ್ಬರು ಮಂಟಪವನ್ನು ಕೂಡ ಮಾಡಿಸ್ಬಿಟ್ರು. ಮತ್ತೊಬ್ಬರು ಬಂದರು, ಮೇಲುಗಡೆ ಶೀಟ್ ಹಾಕ್ಸ್ಕೊಟ್ರು, ಫ್ಯಾನ್ ಹಾಕ್ಸ್ಕೊಟ್ರು. ಎಲ್ಲರೂ ಕೂಡ ಭಕ್ತಾದಿಗಳು ಅವರವ್ರ ಪ್ರೀತಿ, ಅವರವ್ರ ಖುಷಿ ಏನು ಬೇಕೋ ಎಲ್ಲ ಮಾಡಿಸಿದ್ರು. ಗುರುಜಿ ಇದನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿ ಅಂತಂದರೆ ಅವ್ರು ಮಾಡಿಸ್ತೀನಿ ಅನ್ನೋ ಒಂದು ಮನೋಭಾವ ಬರಬೇಕು ಅಂತಂದರೆ ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಿರಬೇಕು. ಆ ಪರಿಹಾರವನ್ನು ಕಂಡುಕೊಂಡು ಆ ಕ್ಷಣದ ಆನಂದವನ್ನು ವ್ಯಕ್ತಪಡಿಸ್ಕೊಳ್ತಾರಲ್ಲ ಜನ, ಅದು ನಿಜಕ್ಕೂ ಇವತ್ತಿಗೂ ಕೂಡ ನಮಗೆ ಕಣ್ಣು ತುಂಬಿ ಬರ್ತಕ್ಕಂಥದ್ದು ಇರುತ್ತೆ. ಇನ್ನೆಂತಹ ಶಕ್ತಿ ನಮ್ಮ ಸಾನ್ನಿಧ್ಯದಲ್ಲಿ ಇದೆಯಪ್ಪ. ಸಾಲಿಗ್ರಾಮ ಕ್ಷೇತ್ರ ಇವತ್ತಿನ ದಿವಸ ಒಂದೊಳ್ಳೆ ಫೈರಿಂಗ್ ಬ್ರ್ಯಾಂಡ್ ಆಗೋಯ್ತು. ಸಾಲಿಗ್ರಾಮ ಕ್ಷೇತ್ರ ಅಂತಂದರೆ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಇದೆಯಲ್ಲ ಸಾಲಿಗ್ರಾಮ ಕ್ಷೇತ್ರ ಅದೇ ಅಲ್ವಾ ಅನ್ನೋ ರೀತಿ ಒಂದು ಹೆಸರಾಗೋಯ್ತು. ಭಗವಂತನ ಪೂಜಾನುಷ್ಠಾನವೂ ಕೂಡ ಇವತ್ತಿಗೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಇನ್ನೇನು ಆಗೋ ಈಗೋ ಅಂತಂದರೆ ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಆಗ ನಾವು ಹೇಗೆ ಮಂಡಲಾನುಷ್ಠಾನದಿಂದ ಪ್ರಾರಂಭವನ್ನು ಮಾಡಿದ್ರೋ ಇದೀ ಮುಂದೆ ಬರ್ತಕ್ಕಂಥ ಆಗಸ್ಟ್ ತಿಂಗಳಿಗೂ ಕೂಡ 1 ವರ್ಷ ತುಂಬತಕ್ಕಂಥದ್ದಿರುತ್ತೆ. ಹಾಗಾಗಿ ಅದೇ ರೀತಿ ಮಂಡಲಾನುಷ್ಠಾನದ ಆಚರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದಿದೆ. ಆ ಮಂಡಲಾನುಷ್ಠಾನದ ಆಚರಣೆಯಲ್ಲೇ ಶ್ರಾವಣ ಮಾಸದ ಅಂತಂದರೆ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಅದರ ಮಧ್ಯದಲ್ಲಿ ಬರ್ತಕ್ಕಂಥ 9ನೇ ತಾರೀಕಿನಂದು ನಾಗರ ಪಂಚಮಿ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವದ 1ನೇ ವರ್ಷದ ಜಾತ್ರಾ ಮಹೋತ್ಸವ, ಫಸ್ಟ್ ಇಯರ್ ಆ್ಯನಿವರ್ಸರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಸಾನ್ನಿಧ್ಯ 1 ವರ್ಷ ಹೇಗೆ ಉರುಳಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಅನುಭವ. ತಾಯಿಗಾಗಲಿ ಭಗವಂತನಿಗಾಗಲಿ ನೈವೇದ್ಯವನ್ನು ಮಾಡಬೇಕಾದ್ರೆ ಏನೋ ಒಂದು ರೀತಿ ಯಾರೋ ಒಂದು ಪುಟ್ಟ ಮಗು ನನ್ನ ಮುಂದೆ ಕೂತಿದೆಯೇನೋ. ಪ್ರತಿನಿತ್ಯ ಪೂಜಾನುಷ್ಠಾನವನ್ನು ಮಾಡ್ತೀವಲ್ವ, ಬೆಳಗಿನ ಜಾವದ ನೈವೇದ್ಯವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ, ಅಭಿಷೇಕ ಎಲ್ಲ ಆದಮೇಲೆ ನೈವೇದ್ಯವನ್ನು ಮಾಡಬೇಕಾದ್ರೆ ನನ್ನ ಮುಂದೆ ಯಾರೋ ಮಗು ಕೂತಿದೆಯೇನೋ, ಮಗುಗೆ ನಾನು ಕೈ ತುತ್ತು ಹಾಕ್ತಾ ಇದ್ದೀನೇನೋ ಅನ್ನೋ ರೀತಿ ಒಂದು ಭಾವನೆ. ನಿಜಕ್ಕೂ ಬಹಳ ಭಾವನೆಗಳಿಂದ ತುಂಬಿಕೊಂಡಿರ್ತಕ್ಕಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಎಷ್ಟೋ ಜನರ ಮನಸ್ಸಿನ ನೆಮ್ಮದಿಗೆ ಕಾರಣವಾಗಿರತಕ್ಕಂಥ ಕ್ಷೇತ್ರ, ಎಷ್ಟೋ ಜನರ ಸಂಕಷ್ಟಗಳಿಗೆ ಒಂದು ಪರಿಹಾರವನ್ನು ಕೊಟ್ಟಿರತಕ್ಕಂಥ ಕ್ಷೇತ್ರ,
ಇನ್ನು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಯಾರೇ ಬಂದರೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಸಾಲಿಗ್ರಾಮ ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ತಾವು ಕೂಡ ಸಲ್ಲಿಸ್ಬೋದು. ಯಾಕೆ ಅಂತಂದರೆ ಮೇಯ್ನು ಬರೋ ಭಕ್ತಾದಿಗಳಿಗೆ ಅನ್ನದಾಸೋಹ, ಅದಕ್ಕೆ ತಾವು ಯಾರಾದರೂ ಒಂಚೂರು ಸಹಕರಿಸ್ಬೋದು. ಅಲಂಕಾರಗಳ ಸೇವೆ ಇರುತ್ತೆ, 11 ದಿನವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಅಲಂಕಾರಗಳಿರುತ್ತೆ. ಯಾವುದಾದ್ರೂ ಒಂದು ದಿವಸಕ್ಕೆ ತಮ್ಮದಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿಸ್ಬೋದು. ತಾವು ಮಾಡಿಸಿ ಬಹಳ ಒಳ್ಳೆಯದಾಗ್ತಕ್ಕಂಥದ್ದಿರುತ್ತೆ. ತಾವು ಭೂವರಹ ಸ್ವಾಮಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳುತ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿದ ಮೇಲೆ ಭಗವಂತನ ದರ್ಶನ ಮಾಡದೇ ಇದ್ದರೆ ಅದು ಸಮಂಜಸ ಅನಿಸುತ್ತಾ? ಬನ್ನಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋಣ. ಶ್ರೀ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು, ಕೆಲವಷ್ಟು ಜನ ಕಾಲ್ನಡಿಗೆಯಲ್ಲಿ ಬಂದರು, ಕೆಲವಷ್ಟು ಜನ ಶಕ್ತಿ ಇರತಕ್ಕಂಥವರು ಆಟೋ ಹತ್ತಿದ್ರು. ಆದರೂ ಸುಡು ಬಿಸಿಲು, ಒಂದಷ್ಟು ಕಾಲ ಮಳೆ, ಒಂದಷ್ಟು ಕಾಲ ಬಿಸಿಲು. ಆದರೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ವಯಸ್ಸಿನ ತಾರತಮ್ಯವೂ ಇಲ್ದಿರ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಭಗವಂತನ ದರ್ಶನ ಮಾಡಿದ್ದಾರೆ. ದರ್ಶನಕ್ಕೆ ಅಂತ ಬಂದಂತಹ ಭಕ್ತರಿಗೆ ಎಷ್ಟು ಸಾಧ್ಯವೋ ಅಷ್ಟು ಆಶ್ರಮದಲ್ಲಿ ಸೇವೆಗಳನ್ನು ಸಲ್ಲಿಸಿದ್ದೀವಿ. ಅಂದರೆ ವ್ಯವಸ್ಥೆ ಎಂಬತಕ್ಕಂಥ ಪದದ ಅರ್ಥ ನಾವು, ನೀವು, ಅಂದರೆ ಭಕ್ತರು ಮತ್ತು ಆಶ್ರಮದ ಸಿಬ್ಬಂದಿ ಎಲ್ಲರೂ ಸೇರಿದರೆ ಅದು ವ್ಯವಸ್ಥೆ. ಅಂತಹ ವ್ಯವಸ್ಥೆಗಳಲ್ಲಿ ಎಲ್ಲರೂ ಬಂದು ಭಗವಂತನ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಬೆಳಗಿನ ನೇರ ಪ್ರಸಾರ ಮುಗಿಸಿ ತದನಂತರ ನಾನು ಆಶ್ರಮಕ್ಕೆ ಬಂದಾಗ ಆ ಬಂದ ಮೊದಲನೇ ಕ್ಷಣ ಎಲ್ಲ ಭಕ್ತರ ಆ ಪ್ರೀತಿ ವಿಶ್ವಾಸವನ್ನು ನೋಡೋದು, ಆ ಜೊತೆಗೆ ಆ ಜನ ತೋರಿಸಿದಂತಹ ಪ್ರೀತಿ ಇದೆಯಲ್ಲ, ಅದರ ಆನಂದವೇ ಬೇರೆ. ಅದಾದ ನಂತರ ಒಂದಷ್ಟು ಜನಗಳನ್ನು ಮಾತಾಡಿಸಿ ಪುನಃ ಅಭಿಷೇಕಕ್ಕೆ ನಾನು ಹೊರಟಿದ್ದು, ಅದರ ಆನಂದವೇ ಬೇರೆ ಇದೆ. ಬೆಳಗಿನ ನೇರ ಪ್ರಸಾರವನ್ನು ಮುಗಿಸಿ ಒಂದಷ್ಟು ಜನಗಳನ್ನು ಮಾತಾಡಿಸಿ ನಂತರ ಅಭಿಷೇಕಕ್ಕೆ ಬಂದದ್ದು ನೋಡಿ. ಬಂದಂತಹ ಭಕ್ತರು, ಅವರು ತಂದಂಥ ವಾಹನಗಳು, ಇಷ್ಟು ಜನ ಭಕ್ತರು ಆಶ್ರಮಕ್ಕೆ ಬಂದು ಭಗವಂತನ ದರ್ಶನ ಮಾಡುವಂಥ ಕಾಲ, ಅದೆಷ್ಟು ಆನಂದ. ದೂರಾಭಾರದಿಂದ ಬಂದಾಗ ಅವ್ರನ್ನ ಹತ್ತಿರದಲ್ಲಿ ನಿಂತು ಮಾತಾಡಿಸಿದಾಗ ಅವರ ಮುಖದಲ್ಲಿ ಕಂಡಂತಹ ಆನಂದ, ಆ ನಗುಮುಖ ಇತ್ತಲ್ಲ, ಜೊತೆಗೆ ಅಷ್ಟೇ ಅಲ್ದಿರ ಆ ಕಣ್ಗಳಲ್ಲಿ ಕಂಡಂತಹ ಆನಂದ ಬಾಷ್ಪ. ಸರ್ತಿ ಸಾಲಲ್ಲಿ ನಿಂತು ಸಾಕಷ್ಟು ಹೊತ್ತು ಲೈನಲ್ಲಿ ನಿಂತಿರತಕ್ಕಂಥವರಿಗೆ, ಅದರಲ್ಲೂ ಬಿಸಿಲಿನ ಧಗೆ ಸಾಕಷ್ಟು ಇತ್ತು. ಅಂತಹ ಕಾಲದಲ್ಲೂ ಆ ಸರತಿ ಸಾಲಲ್ಲಿರ್ತಕ್ಕಂಥವ್ರನ್ನ ಹತ್ತಿರದಲ್ಲಿ ಹೋಗಿ ನಿಂತು ಮಾತಾಡಿಸಿದಾಗ ನನಗೂ ಆನಂದ. ಬಹಳ ದೂರಾಭಾರದಿಂದ ಬಂದಾಗ ಆನಂದ್ ಗುರುಜಿಯವ್ರನ್ನೂ ನೋಡಿದ್ವಿ, ಜೊತೆಗೆ ದೇವ್ರನ್ನೂ ನೋಡಿದ್ವಿ ಅನ್ನತಕ್ಕಂಥ ಆ ಆನಂದ, ಆ ಮನಸ್ಸು, ಆ ಸಂತೋಷ ಪಡ್ತಕ್ಕಂತಹ ಕಾಲ, ಅದು ನೋಡಿದ್ದೇ ಒಂದು ಸಂತೋಷ. ಲಕ್ಷ್ಮೀನಾರಾಯಣ ನಾರಾಯಣ
ಬಿಜಾಪುರ ಡಿಸ್ಟಿಕ್ದಿಂದ ಬಂದಿದ್ದೀವಿ ನಾವು. ನಮ್ಗೆ ಆನಂದ್ ಗುರುಜಿ ಬಳಿ ಬಂದಮೇಲೆ ನಮ್ಗೆ ಒಳ್ಳೇದಾಗಿ 16 ವರ್ಷಕ್ಕೆ ನನ್ನ ಮಗು ಆಗಿದೆ. 9 ಮಂಗಳಾರ ಪೂಜೆ ಹೇಳಿದ್ರು, ಅದು ಮಾಡಿದ್ಮೇಲೆ ಒಂದು ಮಗು ಆಗಿದೆ. ಚಿತ್ರದುರ್ಗದಿಂದ ಬಂದಿರೋದು. ಇದು ಸಾಲಿಗ್ರಾಮ ನೋಡೋಕ್ಕೋಸ್ಕರ ಮತ್ತು ಗುರುಜಿನ ದರ್ಶನ ಮಾಡ್ಬೇಕಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಮೈಸೂರಿಂದ ಬಂದಿದ್ದೀವಿ. ಜನಗಳಿಗೆಲ್ಲ ತುಂಬ ಒಳ್ಳೇದಾಗಿದೆ. ನಮಗೂ ಒಳ್ಳೇದಾಗಲಿ ಅಂತ ನಾವು ಒಂದು ಆನಂದ್ ಗುರೂಜಿಯಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ನಾವು ಬಂದಿದ್ದೀವಿ. ಅವ್ರ ಅನುಷ್ಠಾನಗಳನ್ನು ಎಲ್ಲ ವಿವರವಾಗಿ ಮಾಡಿದ್ಕೋ ನಮ್ಗೆ ಫಲ ಸಿಕ್ಕಿದೆ. ಗುರೂಜಿ ಅವ್ರಿಗೆ ಇನ್ನೂ 100 ಆಯುಷ್ಯ ಹೆಚ್ಚಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಶ್ರೀನಿವಾಸ ಶರ್ಮಾಗೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಸಾಕಷ್ಟು ಜನ ಬಂದು ಭಗವಂತನ ದರ್ಶನ ಮಾಡಬೇಕು ಅಂತ ಬಂದಿರತಕ್ಕಂಥವ್ರಿಗೆ ದರ್ಶನ ಕಾಲ ಸರತಿ ಸಾಲಲ್ಲಿ ಒಳಗೆ ಬಂದು ಬರುವವರೆಗೂ ಅಬ್ಬಾ ಇಷ್ಟು ದೂರ ಪರಿಕ್ರಮಿಸ್ಬೇಕಾ, ಇಷ್ಟು ದೂರ ನಾವು ಲೈನಲ್ಲಿ ನಿಂತ್ಕೊಳ್ಬೇಕಾ, ಇದೆಲ್ಲ ಮನಸ್ಸು. ಆದರೆ ಒಮ್ಮೆ ಒಳಗೆ ಬಂದು ಭಗವಂತನ ನೋಡಿದಾಗ ಆ ನೋಡಿದಂತಹ ಕಾಲ ಅಷ್ಟೊತ್ತು ಸರತಿ ಸಾಲಲ್ಲಿ ನಿಂತು ಅದರ ದಣಿವು ಎಲ್ಲವೂ ಆರುವಂತಹ ಇದ್ದೀವಿ. ಜೊತೆಗೆ ಭಕ್ತರಿಗೆ ಪ್ರಸಾದವನ್ನು ಹಂಚುವಂಥ ಕಾಲ ನೋಡಿ. ಒಂದೇ ಸತಿ ತಟ್ಟೆ, ಅಷ್ಟು ತಟ್ಟೆಗಳು ಒಳಗೆ ಒಂದೇ ಸತಿ ನಾವು ಬಡಿಸುವಾಗ ಅಲ್ಲಿ ಬಂದರೆ ಬಡಿಸೋರಿಗೆ ಹೇಗೆ ಬಡಿಸೋದು? ಇದನ್ನೇ ಸ್ವಲ್ಪ ಸಮಾಧಾನವಾಗಿ ಸರತಿ ಸಾಲು ನಿಂತು ಒಬ್ಬರಾದ್ಮೇಲೆ ಒಬ್ಬರು ತಟ್ಟೆ ಪ್ರಸಾದ ತೆಗೆದುಕೊಂಡ್ರೆ ಎಷ್ಟು ಆನಂದವಾಗಿರುತ್ತೆ. ಒಂದಷ್ಟು ಜನ ಮಾಡಿದಂಥ ತಪ್ಪುಗಳಿದು. ಎಲ್ಲ ತಟ್ಟೆ ಸುಮಾರು 15ರಿಂದ 20 ಸತಿ 20 ತಟ್ಟೆ ಒಟ್ಟಿಗೆ ಆ ಪಾತ್ರೆಗೆ ಬಂದರೆ ಬಡಿಸೋ ವಿಧಾನ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗೆ ಬರ್ತಕ್ಕಂಥವರು ಒಂದಷ್ಟು ಜನ ಕ್ರಮಬದ್ಧವಾದಂಥ ಪಾಲನೆಗಳನ್ನು ಪಾಲಿಸಿದ್ದಾರೆ. ಒಂದಷ್ಟು ಜನ ಗಾಡಿಗಳನ್ನು ಎಲ್ಲಂದರೆ ಅಲ್ಲಿ ಹಾಕಿಬಿಟ್ಟಿದ್ದಾರೆ. ಆಗ ಇನ್ನೊಂದು ಗಾಡಿ ತೆಗೀಲಿಕ್ಕಾಗದಿರೂ ಸಾಕಷ್ಟು ಹೊತ್ತು ಶ್ರಮವಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಿಂದ, ಹೊರ ರಾಜ್ಯದಿಂದ, ವಿದೇಶದಿಂದ ಸಾಕಷ್ಟು ಜನ ಬಂದಿದ್ದರು ಭಕ್ತರು. ನಾವು ಸಾಲಿಗ್ರಾಮಿಗೆ ತುಂಬ ಕೇಳ್ಪಟ್ಟಿದ್ದೀವಿ. ಅದಕ್ಕೋಸ್ಕರ ಗೋವಾದಿಂದ ಇಲ್ಲಿ ತನಕ ದರ್ಶನ ಮಾಡಿ ನಮ್ಮ ಕಷ್ಟ ಏನಿದೆ ಎಲ್ಲ ಪರಿಹಾರ ಆಗ್ಬೇಕಂತ ಬಂದಿದ್ದೇವೆ. ಗುರುಜಿದ ಪ್ರೋಗ್ರಾಮ ನಾವು ಬೆಳಗ್ಗೆ ದಿನ ನೋಡ್ತೇವೆ. ಹಾಗೆ ಆನಂದ್ ಗುರುಜಿಯಲ್ಲಿಂದ ನಮಗೆ ತುಂಬ ತಿಳುವಳಿಕೆ ಬಂದಿದೆ. ನಾವು ಮಂಡ್ಯದಿಂದ ಬಂದಿದ್ದೀವಿ. ತುಂಬ ಸಂತೋಷ ಆಯಿತು ಸಾಲಿಗ್ರಾಮ ಶಿಲೆ ನೋಡಿ. ಮತ್ತು ಆನಂದ್ ಗುರೂಜಿಯವ್ರ ಪ್ರೋಗ್ರಾಮ್ ಡೈಲಿ ನೋಡ್ತಾ ಇರ್ತೀವಿ. ಅವ್ರು ಹೇಳೋ ಇದೆಲ್ಲ ಮಾಡ್ತಾ ಇದ್ದೀವಿ ಸರ್. ತುಂಬ ಖುಷಿ ಆಗುತ್ತೆ, ತುಂಬ ಒಳ್ಳೆಯದಾಗಿದೆ ನಮಗೆ ಸರ್. GTVಯಲ್ಲಿ ಬರೋಂಥ ಆನಂದ ಗುರೂಜಿಯವರ ಪ್ರತಿ ಪ್ರೋಗ್ರಾಮನ್ನು ನೋಡ್ತೀವಿ ನಾವು. ಅವರಿಂದ ತುಂಬ ಅನುಕೂಲ ಆಗಿದೆ. ಅದಕ್ಕೋಸ್ಕರ ಸಾಲಿಗ್ರಾಮಕ್ಕೆ ಬಂದು ಇನ್ನೂ ಅನುಕೂಲ ಆಗಲಿ, ನಮ್ಮ ಮಕ್ಕಳು ಓದಿಗೆ ಯಶಸ್ಸು ಸಿಗಲಿ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮಗನಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದು ಬೇಡ್ಕೊಂಡ್ವಿ. ಸ್ವಲ್ಪ ಮೇಲಾಗಿದೆ. ಆನಂದ್ ಗುರೂಜಿಯವರು ಕೋಟಿ ಕೋಟಿ ನಮಸ್ಕಾರಗಳು ಆನಂದ್ ಸ್ವಾಮೀಜಿಯವರಿಗೆ. मैं गोवा से आया हूँ. हमारे गुरुजी के बारे में जी टीवी में देखा है, तो थोड़ा मन को अच्छा लगा और अच्छा पॉजिटिव एनर्जी मिलता है बोल के सोच के हम इधर आया. और तो आके हमको सच्ची में थोड़ा बहुत अच्छा लगा. इसके लिए हम इस जी टीवी का और हमारे गुरुजी का बहुत धन्यवाद करना चाहता हूँ. ಇಲ್ಲಿಗೆ ಬಂದಂತಹ ಭಕ್ತರು ಒಂದಲ್ಲ ಎರಡಲ್ಲ 3-4 ಬಾರಿ ಭಗವಂತನ ದರ್ಶನಕ್ಕೆ ಬಂದಿದ್ದಾರೆ. ಅವರ ಮನೋಕಾಮನೆಗಳನ್ನು ಕೇಳಿಕೊಂಡಿದ್ದಾರೆ. ಯಾರು ಏನು ಅಪೇಕ್ಷೆಯನ್ನು ಕೇಳಿದ್ರು ಆ ಅಪೇಕ್ಷೆಯನ್ನು ಈಡೇರಿಸಿರ್ತಕ್ಕಂಥದ್ದು ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ಶಕ್ತಿ. ಹಾಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಭಗವಂತನ ಚಿತ್ರವನ್ನು, ಆ ಫೋಟೋವನ್ನು ತೆಗೆದುಕೊಂಡಿದ್ದಾರೆ, ವಿಡಿಯೋ ತೆಗೆದುಕೊಂಡಿದ್ದಾರೆ, ಸ್ವಾಮಿಯ ಅಲಂಕಾರವನ್ನು ಕಣ್ತುಂಬಿಸ್ಕೊಂಡಿದ್ದಾರೆ. ಜೊತೆಗೆ ಸ್ವಾಮಿಗೆ ನಡೆದಂತಹ ಒಂದೊಂದು ಕಾಲದ ಅಲಂಕಾರವೂ ಒಂದೊಂದು ಸರ್ತಿ ಆದಂಥ ಅಭಿಷೇಕವನ್ನು ಸಹಿತ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಕಡಿಮೆ ಅನಿಸೋದು. ಯಾವ ಥರದಲ್ಲಿ ಅಲಂಕಾರ ಮಾಡಿದ್ರೂ ಅದು ಇಷ್ಟೇನಾ ಅನಿಸೋದು. ಆದರೂ ಭಗವಂತ ಅಂತೂ ಬಹಳ ತೃಪ್ತನಾಗಿ ಎಲ್ಲ ಭಕ್ತರನ್ನು ಹರಿಸಿದ್ದಾನೆ, ಆಶೀರ್ವದಿಸಿದ್ದಾನೆ ಅನ್ನಲಿಕ್ಕೆ ಸಾಕಷ್ಟು ಸಾಕ್ಷಿಗಳೇ, ಆಧಾರಗಳೇ ಬೇಕಾದಷ್ಟಿದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರಾರ್ಥನೆ ಇವತ್ತಿಗೂ ಭಕ್ತರು ನಂಬಿರ್ತಕ್ಕಂಥದ್ದು. ಆ ನಂಬಿಕೆಗೆ ಆತನ ಅನುಗ್ರಹ ಆಗ್ತಾ ಇರತಕ್ಕಂಥದ್ದು ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದು.
ಈ ದಿನ ಬಂದ ಭಕ್ತರಂತೂ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಅಷ್ಟು ಬಿಸಿಲಲ್ಲೂ ಸಹಿತ ಬಿಸಿಲನ್ನೂ ಲೆಕ್ಕಿಸದೇರ ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂಥ ಭಕ್ತ ಸಾಗರ. ದೇವರ ಸಾನ್ನಿಧ್ಯಕ್ಕೆ ಬಂದಾಗ ಎಲ್ಲರ ಕೂಗು ಒಂದೇ, ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ. ಗೋವಿಂದನ ನಾಮಸ್ಮರಣೆ ತಮ್ಮ ಎರಡೂ ಹಸ್ತಗಳನ್ನು ಭಗವಂತನಿಗೆ ತೋರಿಸುವಂತಹದ್ದು. ಅಂದರೆ ವಿಧಿ ಬರಹವನ್ನು, ಹಣೆ ಬರಹವನ್ನು ಬದಲಾಯಿಸಲಿಕ್ಕಾಗೋದಿಲ್ಲ. ಆದರೆ ಹಸ್ತದಲ್ಲಿರ್ತಕ್ಕಂಥ ಅದೃಷ್ಟ ರೇಖೆಯಿಂದ ನಾವು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಕೊಂಡು ಭಕ್ತರು ಆನಂದ ಪಡುವಂತಹ ಕಾಲ. ಸಾಧ್ಯವಾದಷ್ಟು ಎಲ್ಲೆಲ್ಲಿ ಭಕ್ತರಿದ್ದಾರೋ ಭಕ್ತರು ಇರುವ ಸಾನ್ನಿಧ್ಯಗಳಿಗೆ ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ತಾವಿಲ್ಲಿ ನೋಡಬಹುದು. ಭಕ್ತರಿಗೂ ಮತ್ತು ಆನಂದ್ ಗುರುಜಿಯವರು, ನಿಮ್ಮ ಆನಂದ್ ಗುರುಜಿಯವರು ಪ್ರತಿಯೊಬ್ಬ ಭಕ್ತರು ಇರುವ ಸಾನ್ನಿಧ್ಯಗಳಿಗೆ, ಇರುವ ಸ್ಥಳಕ್ಕೆ ನಾನೇ ಓಡಿ ಬಂದಿದ್ದೇನೆ. ನನಗೂ ಬಹಳ ಸಂತೋಷವೇ ಸರಿ. ಇದರ ಮಧ್ಯದಲ್ಲೂ ವ್ಯವಸ್ಥೆ 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 ಎಂಬತಕ್ಕಂಥ ಧ್ವನಿ ಒಂದಷ್ಟು ಜನದ ಮಾತು ಮಾತ್ರ. ಆದರೆ ಎಲ್ಲರೂ ಅರ್ಥ ಮಾಡಿಕೊಂಡಿರೋದು, ಇಷ್ಟು ಭಕ್ತರನ್ನು ಒಂದು ಕಡೆ ಸೇರಿಸಿ ಇಂಥ ಒಂದು ದರ್ಶನ ಭಾಗ್ಯ ಎಲ್ಲರಿಗೂ ಸಿಗ್ತಾ ಇದೆಯಲ್ಲ ಅನ್ನೋ ಸಂತೋಷ ಇದೆಯಲ್ಲ, ಅದು ಅಪಾರ. ಬಹಳ ದೂರಾಭಾರದಿಂದ ಬಂದಿರತಕ್ಕಂಥವ್ರನ್ನ ಒಮ್ಮೆ ಹತ್ತಿರದಲ್ಲಿ ಹೋಗಿ ನಾನು ಮಾತಾಡಿಸಿದಾಗ ಅವರು ಸಿಕ್ಕಂಥ ಆನಂದ ನಿಜಕ್ಕೂ ಭಗವಂತನ್ನೇ ನೋಡಿದಷ್ಟು ಸಂತೋಷ ಅಂತಕ್ಕಂಥ ಧ್ವನಿ ನನ್ನೊಂದಿಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಒಂದು ಸರ್ತಿ ಅಲ್ಲ, ಎರಡು ಸರ್ತಿ ಅಲ್ಲ, ದಿನಕ್ಕೆ 3-4 ಬಾರಿ ಸರ್ತಿ ಸಾಲಿರ್ತಕ್ಕಂಥವ್ರನ್ನ ಎಲ್ಲರನ್ನೂ ಹತ್ತಿರದಿಂದ ಹೋಗಿ ನೋಡಿ ಮಾತಾಡಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಯಾರ ಮನಸ್ಸು ನೋಯಬಾರ್ದು. ಜೊತೆಗೆ ದೂರದಿಂದ ಬಂದಾಗ 2 ಅವರ ಮನಸ್ಸಲ್ಲಿರ್ತಕ್ಕಂಥ ಆಸೆ, 1 ಸಾಲಿಗ್ರಾಮ ದರ್ಶನ, 2 ಆನಂದ್ ಗುರುಜಿಯವ್ರನ್ನ ಹತ್ತಿರದಿಂದ ನೋಡಬೇಕು ಎಂಬತಕ್ಕಂಥ ಆಸೆ. ಈ ಆಸೆಯಲ್ಲಿ ಬಂದಿರತಕ್ಕಂಥ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಆ ಆಸೆ ಯಾವತ್ತೂ ದೂರ ಆಗಬಾರ್ದು. ಅದಕ್ಕಾಗಿ ನಾನೇ ಸ್ವತಃ 2-3 ಬಾರಿ ದಿನಕ್ಕೆ ಹತ್ತಿರಕ್ಕೆ ಬಂದು ಎಲ್ಲರನ್ನೂ ಮಾತಾಡಿಸಿದ್ದೇನೆ. ನೋಡಿ, ಕೈಲಾಗದಿದ್ದರೂ ಒಮ್ಮೆ ಭಗವಂತನ ದರ್ಶನ ಮಾಡಬೇಕು. ಮಾತಾಡುವ ಭಗವಂತ ಇಲ್ಲಿದ್ದಾನೆ. ಜೊತೆಗೆ ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ರೆ ಜನ್ಮದಾರ್ಭ್ಯ ಇರತಕ್ಕಂಥ ಕರ್ಮಫಲ ದೂರ ಎಂಬತಕ್ಕಂಥ ಮಾತು ಎಲ್ಲ ಕಡೆ ಇದೆ. ಅದನ್ನು ಅರಿತು ಆ ತಾಯಿ ಬಂದಂತಹ ರೀತಿ ನೋಡಿ. ಆ ತಾಯಿ ನಡಿಲಿಕ್ಕಾಗೋದಿಲ್ಲ, ಆದರೂ ಆ ತಾಯಿ ದರ್ಶನಕ್ಕೆ ಬಂದದ್ದು. ಒಂದು ಅಭೂತಪೂರ್ವವಾದಂತಹ ಕ್ಷಣಗಳು. ಇಷ್ಟು ಜನ ಭಕ್ತರು ಲಕ್ಷ್ಮೀಬೋರಹ ಸ್ವಾಮಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ 11 ದಿನಗಳ ಜಾತ್ರೆ, 11 ದಿನ ನಿರಂತರವಾಗಿ ಪ್ರತಿನಿತ್ಯ ಬಂದಂತಹ ಜನಸಾಗರ. ಜೊತೆಗೆ ಎಲ್ಲರೂ ಆಶ್ರಮದಲ್ಲಿ ಸೇರಿದರೆ, ಆಶ್ರಮದಿಂದ ಹೊರಗಡೆ ಬರೆದಿರದಿದ್ದರೆ ಅಲ್ಲಿ ಭಕ್ತರಿಗೆ ಪ್ರಸಾದಕ್ಕೂ ಮತ್ತು ಒಳಗಡೆ ಇರ್ತಕ್ಕಂಥ ಜನಕ್ಕೂ ತೊಂದರೆ ಆಗುತ್ತೆ ಅಂತಕ್ಕಂಥ ಚಿಂತನೆ ಮಾಡಿ ಆಶ್ರಮದ ಮುಂಭಾಗದಲ್ಲಿ ಒಂದು ವಾಹನದ ಮೇಲೆ ನಿಂತು ಮಂಗಳಾರತಿಯಾಗಿ 11ರಿಂದ 12 ಗಂಟೆ, 1 ಗಂಟೆ 12:30 ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮುಗಿದ ಮೇಲೆ ಒಮ್ಮೆ ಹೊರಗಡೆ ಬಂದು ನಿಂತರೆ ಸಂಜೆ 6ರಿಂದ 7 ಗಂಟೆ, ಅಂದರೆ 6 ಗಂಟೆಗೆ ಪುನಃ ಸ್ನಾನ ಮಾಡಿ ದೇವರ ಅಭಿಷೇಕಕ್ಕೆ ಹೊರಡುವ ತನಕ ನನ್ನ ಒಂದು ಸಂಪೂರ್ಣವಾದಂಥ ನಿಂತಿದ್ದಂಥ ಸ್ಥಳ ಅಂದರೆ ಆಶ್ರಮದ ಮುಂಭಾಗ ಒಂದು ವಾಹನದ ಮೇಲೆ.
ನಾರಾಯಣಾಯ ಓಂ ನಮೋ ನಾರಾಯಣಾಯ. ಬರುವ ಭಕ್ತರು ಬೆಲ್ಲದಚ್ಚಿನ ಮೇಲೆ ಆರತಿ, ತಂಬಿಟ್ಟಿನ ಮೇಲೆ ಆರತಿ, ಜೊತೆಗೆ ನಿಂಬೆಹಣ್ಣಿನ ಆರತಿ. ಅವರವರ ಭಕ್ತಿ, ಅವರವರ ಶಕ್ತಿ. ನಮೋ ನಾರಾಯಣ. ವಾಸ್ತು ದೋಷ, ಮನೆ ದೋಷ, ಭೂಮಿ ದೋಷ, ಯಾವುದೇ ದೋಷಗಳಿದ್ದರೂ ಆ ದೋಷವಿರತಕ್ಕಂಥ, ನೋವಿನಲ್ಲಿರ್ತಕ್ಕಂಥ ಅಥವಾ ಸಮಸ್ಯೆ ಇರತಕ್ಕಂಥ ಮಣ್ಣನ್ನು ತಂದು ಭಗವಂತನಿಗೆ ತೋರಿಸಿ, ಭಗವಂತ ನನ್ನ ಕಷ್ಟ, ಈ ಒಂದು ವಾಸ್ತು, ಈ ಭೂಮಿಯಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿದಂತಹ ಆ ಸುಂದರ ಕ್ಷಣ. ನಾವು ಅಗಡಿಯಿಂದ ಬಂದಿದ್ದೀವಿ, ಹಾವೇರಿ ಜಿಲ್ಲೆ. ನಮಗೆ ಸಾಲಿಗ್ರಾಮದ ಬಗ್ಗೆ ಗುರೂಜಿಯವರು ತುಂಬ ಹೇಳಿದರು. ನಾವು ಆ ದರ್ಶನ ಮಾಡಲೇಬೇಕು ಅಂತ ಹೇಳಿ ಇವತ್ತು ಬಂದೇ ತೀರಿದ್ವಿ. ದರ್ಶನ ಮಾಡಿ ನಮಗೆ ಭಾಳ ಚೆನ್ನಾಗಾಯ್ತು. ಗುರೂಜಿಯವರು ನಮಗೆ ಭಾಳ ಹೇಳಿದ್ದಾರೆ. ಗುರೂಜಿಯವರಂದರೆ ನಮಗೆ ತುಂಬ ಇಷ್ಟ. ಶ್ರೀನಿವಾಸ ಸ್ವಾಮಿಯವರು ವಾರಕ್ಕೊಮ್ಮೆ ಪೂಜೆ ಹೇಳ್ತಾರೆ. ಆ ಪೂಜೆಯಿಂದ ಇನ್ನೂ ಹೆಚ್ಚಿನ ಸಮಯ ತಗೊಂಡು ಪೂಜೆಗಳನ್ನು ಹೇಳಬೇಕು. ನಮ್ಮಂಥ ದಡ್ರ ತಲೆಗೆ ಬೇಗ ಹತ್ತೋದಿಲ್ಲ. ಆದ್ದರಿಂದ ನೀವು ಸಮಯ ಜಾಸ್ತಿ ತಗೊಂಡು ಹೇಳ್ತಾ ಇರಬೇಕು. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಮಹರ್ಷಿವಾಣಿ ಕಾರ್ಯಕ್ರಮನ ಪ್ರತಿದಿನ ನೋಡ್ತೀವಿ. ಈ ಸಾಲಿಗ್ರಾಮ ದರ್ಶನನ ಇದನ್ನು ಎಲ್ರಿಗೂ ಜನರಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಗುರೂಜಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಸಾಲಿಗ್ರಾಮ ದರ್ಶನ ಪಡಿಬೇಕು ಅನ್ನೋದು ಮೊದಲನೇ ದಿನದಿಂದನೇ ಸಂಕಲ್ಪ ಮಾಡಿದ್ವಿ. 9ನೇ ದಿನವೇ ಬರಬೇಕು ಅಂತ ಒಂದು ಮನಸ್ಸಿನಾಗ ಅಂದ್ಕೊಂಡಿದ್ವಿ. ಅದೇ 9ನೇ ದಿನವೇ ಬಂದು ಪೂಜೆನ ಮಾಡ್ಕೊಂಡು ದರ್ಶನ ಮುಗಿಸಿದ್ದೀವಿ. ತುಂಬ ಸಂತೋಷ ಹೋಗುತ್ತೆ. ಗುರೂಜಿಯವರ ಆಶೀರ್ವಾದ ಪಡ್ಕೊಂಡು ನಮಗೆ ಈ ಸಾಲಿಗ್ರಾಮ ದರ್ಶನ ಪಡೆಯೋದೇ ಪೂರ್ವಜನ್ಮದ ಪುಣ್ಯ ಅನ್ಕೊಂತೀನಿ. ನಾನು ನನ್ನ ಮಗಳು ಶುಕ್ರವಾರ ಬಂದು ಇಲ್ಲಿ ಸಾಲಿಗ್ರಾಮಕ್ಕೆ ಕೈ ಮುಕ್ಕೊಂಡು ಹೋದ್ವಿ. ಒಂದು ಇನ್ಸಿಡೆಂಟ್ ಏನು ಅಂತಂದರೆ, ನನ್ನ ಮಗ ತುಂಬ ಆಕ್ಸಿಡೆಂಟ್ ಆಗಿಬಿಟ್ಟು ತಲೆಗೆ ಎಲ್ಲ ಏಟ್ ಬಿದ್ದು ಲಂಗ್ಸ್ ಎಲ್ಲ ತೆಗ್ದಿಟ್ಟಿದ್ವಿ. 2 ತಿಂಗಳು ಕೋಮಾದಲ್ಲಿದ್ದ. ಆದರೆ ಅವನಿಗೆ ಎಲ್ಲ ಮೆಮೊರಿ ಪವರು ಎಲ್ಲ ಲಾಸ್ ಆಗಿತ್ತು. ಹೇಳಿದ ಮಾತು ಕೇಳ್ತಾ ಇರಲಿಲ್ಲ, ಏನೂ ಇಲ್ಲ. ಇಲ್ಲಿ ಸಾಲಿಗ್ರಾಮದ ತೀರ್ಥ ಎಲ್ಲ ತೊಗೊಂಡೋಗಿ ಸ್ನಾನ ಮಾಡಿಸಿ ಕುಡಿಸಿ ಎಲ್ಲ ಆದಮೇಲೆ ಅವನು ಒಂದು ಇಂಟ್ರ್ಯೂಗೆ ಹೋಗಿ ಪಾಸ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ 3ರಿಂದ. ಅವನಿಗೆ ಮೆಮೊರಿ ಪವರು ಸಹ ಬಂದಿದೆ. BCom ಮಾಡ್ಕೊಂಡಿದ್ದಾನೆ. ಮೆಮೊರೀಸ್ ಪವರ್ ಬಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಹೇಳಿದ ಮಾತು ಕೇಳ್ತಾನೆ. ಮನೆಯಲ್ಲಿ ಟೈಮ್ ಟು ಟೈಮ್ ಬರ್ತಾನೆ, ಮಲ್ಕೊತಾನೆ. ಎಲ್ಲ ಒಳ್ಳೆ ಬುದ್ಧಿ ಕಲ್ತಿದ್ದಾನೆ. ನಮಗೆ ಒಳ್ಳೆಯದಾಗಿದೆ. ನಾವು ಆಂಧ್ರದಿಂದ ಹಿಂದೂಪುರದಿಂದ ಬಂದಿದ್ದೀವಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಹತ್ತಿ ಇಲ್ಲಿ ಬಂದಿದ್ದು. ಕ್ಯೂ ನಿಂತ್ಕೊಂಡು 11:15 ನಮ್ಗೆ ಇವಾಗ ದರ್ಶನ ಆಗಿದೆ. ಅಂದರೆ ಸಾಲಿಗ್ರಾಮ ನೋಡೋಕ್ಕೆ ತುಂಬ ದಿನದಿಂದ ಬರಬೇಕು ಅಂತ ಇದ್ವಿ, ಅವಕಾಶ ಆಗಿಲ್ಲ. ಇವಾಗ ಬಂದ್ವಿ, ನಮ್ಗೆ ಒಳ್ಳೆಯದಾಗಿದೆ. ಹಾಗಾಗಿ ಕಷ್ಟ ಆದರೂ ಸರಿ ನೋಡೋಕ್ಕೆ ಬಂದಿದ್ವಿ. ಗುರುಗಳ ದರ್ಶನ ಆಯಿತು, ಸಾಲಿಗ್ರಾಮ ದರ್ಶನ ಆಯಿತು. ನಾವು ಬಿಡದಿಂದ ಬಂದಿರೋದು, ಪಕ್ಕ ಹಳ್ಳಿ ಬೈರ್ಮಂಗ್ಲ. ನಾವು ಪ್ರತಿನಿತ್ಯ ಗುರೂಜಿ ಪ್ರೋಗ್ರಾಮ್ ನೋಡ್ತೀವಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ಮ ಮನೇಲಿ ಹೋಗ್ಬೇಡ ಅಂದರು, ಆಗ ನಾವು ನೋಡಲೇಬೇಕು ಅಂತ ಮನೆಯಿಂದ ಬಂದಿದ್ದೀವಿ. ರೂಟ್ ಗೊತ್ತಿಲ್ಲ, ಆದ್ರೂ ಕೇಳ್ಕೊಂಡು ಬಂದಿದ್ದೀವಿ. ಒಬ್ಬರೇ ಬಂದಿರೋದು. ನೋಡಿ ತುಂಬ ಸಂತೋಷ ಆಯಿತು. ದೇವ್ರ ದರ್ಶನ ಮಾಡಲೇಬೇಕು ಇವತ್ತು ಅಂತ ಅಂದ್ಬಿಟ್ಟು, ನಾಳೆ ಲಾಸ್ಟ್ ದಿನ ಇರೋದ್ರಿಂದ ನಾನು 7 ತಿಂಗಳ ಗರ್ಭಿಣಿ. ಆದರೂ ನಮ್ಮ ದೇವ್ರ ದರ್ಶನ ಇವತ್ತು ಆಗಲೇಬೇಕು ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ಬಂದು ನಿಂತಿದ್ವಿ 2 ಅವರ್ಸು. ಆದರೂ ದರ್ಶನ ಆಗಲಿಲ್ಲ. ಮತ್ತು ಸ್ವಾಮೀಜಿ ಒಬ್ಬರು ಬಂದು ಹೆಲ್ಪ್ ಮಾಡಿ ಡೈರೆಕ್ಟ್ ನಮಗೆ ಒಳಗೆ ತಂದು ಬಿಟ್ಟಿರು. ತುಂಬ ಥ್ಯಾಂಕ್ಸ್ ಅವರಿಗೆ. ಇದಕ್ಕೂ ಮುಂಚೆ ನಾವು ಒಂದು ಸತಿ ಬಂದಿದ್ವಿ. ಇಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ನಮಗೆ ಒಳ್ಳೆಯದಾಗಿದೆ. ಅದು ಭೂವಾರ ಸ್ವಾಮಿ ನಮಗೆ ಪ್ರಸಾದ ರೂಪದಲ್ಲಿ ಒಳ್ಳೆ ಸುದ್ದಿನೂ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇನ್ನೊಂದು ಟೈಮ್ ಬಂದಿದ್ದೀವಿ. ಜೊತೆಯಲ್ಲಿ ನಮ್ಮ ಫ್ಯಾಮಿಲಿನೂ ಕರ್ಕೊಂಬಂದಿದ್ದೀವಿ. ನಮಗೂ ಇಲ್ಲಿಂದ ಹೋದ್ಮೇಲೆ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ತುಮಕೂರಿಂದ ಬಂದಿದ್ದೀವಿ. ಇಲ್ಲಿಗೆ ಬಂದಿಗೆ ತುಂಬ ಖುಷಿ ಆಯಿತು. ಗುರೂಜಿ ನೋಡಿ ತುಂಬ ಕೋಟಿ ಸಿಕ್ಕಿದಷ್ಟು ನನಗೆ ನೆಮ್ಮದಿ ಸಿಕ್ತು ಒಂಥರ. ತುಂಬ ಖುಷಿ ಆಯಿತು. ಮಾತಾಡೋಕ್ಕೆ ಮಾತುಗಳೇ ಬರ್ತಿಲ್ಲ. ತುಂಬ ಖುಷಿ ಆಯಿತು ಸರ್. ಸಾಕಷ್ಟು ಜನ ಭಕ್ತರು ಬಂದಾಗ ಭಕ್ತರಿಗೆ ನೈವೇದ್ಯ ಬೇಕು, ಪ್ರಸಾದ ಬೇಕು. ಮಹಾಪ್ರಸಾದ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದೇ. ಆದರೆ ಪ್ರಸಾದವನ್ನು ಹಂಚಬೇಕಾದರೆ, ಪ್ರಸಾದ ಕೊಡಬೇಕಾದ್ರೆ ಅದರ ಪೂರ್ವಭಾವಿ ಸಿದ್ಧತೆಗಳು ಬೇಕಲ್ಲ. ಆ ಸಿದ್ಧತೆಗಳು ತಾವಿಲ್ಲಿ ನೋಡ್ತಿರ್ತಕ್ಕಂಥವ್ರು ಯಾರೂ ಕೆಲಸ ಮಾಡ್ತಕ್ಕಂಥವ್ರಲ್ಲ, ಸೇವೆ ಮಾಡ್ತಿರ್ತಕ್ಕಂಥವ್ರು. ಪ್ರತಿಯೊಂದು ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಭಕ್ತರು ಅವರು ಸ್ವಂತ ಸೇರಿ ಅವರು ಸೇವೆಯನ್ನು ಮಾಡಿದ್ದಾರೆ. ಮನೆಗಳಲ್ಲಿ ಒಂದು ತರಕಾರಿ ಹಚ್ಚಿದ್ದಾರೋ ಇಲ್ವೋ, ಅಥವಾ ಮನೆಗಳಲ್ಲಿ ಇಂಥದ್ದೊಂದು ಸಣ್ಣ ಕೆಲಸ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಯಾವುದೇ ಒಂದು ಮನಸ್ಸಲ್ಲಿ ನೋವಿಲ್ದಿರ, ಯಾವುದೇ ಒಂದು ಬೇರೆ ಥರ ಚಿಂತನೆ ಮಾಡಿದಿರ ಎಲ್ಲರೂ ಸಹಿತ ಸ್ವಾಮಿ ಸೇವೆಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲರ ಮನಸ್ಸಲ್ಲಿದ್ದದ್ದು ಒಂದೇ, ನಾವು ಲಕ್ಷ್ಮೀ ಭೂವರಾಹ ಸ್ವಾಮಿಯ ಈ ಒಂದು ವಿಶೇಷವಾದ ದರ್ಶನಕ್ಕೆ ಬಂದಿದ್ದೇವೆ. ಯಾವುದೋ ಒಂದು ರೀತಿ ನಮ್ಮ ಸೇವೆ ಸಲ್ಲಿಸಬೇಕು. ಶಕ್ತಿ ಇರೋರು ಅಕ್ಕಿ ಬೇಳೆ ತರ್ತಾರೆ. ಶಕ್ತಿ ಇಲ್ಲದಿರತಕ್ಕಂಥವ್ರು ಅಲ್ಲಿ ಬಂದು ಒಂದಷ್ಟು ಶುದ್ಧಿ ಮಾಡಿ, ಆ ಶುದ್ಧಿ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ದೇಹ ದಂಡಿಸಿ ಕೆಲಸ ಮಾಡಿದಾಗ ಭಗವಂತನ ಕೃಪೆ ಬಹಳಷ್ಟು ಅಂತ. ನೋಡಿ, ಈತನ ವಯಸ್ಸಿಷ್ಟಾದರೂ ಅವರು ತಮ್ಮ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಹಾಗೆ ದೇವಾಲಯದಲ್ಲಿ
ಆ ಆಶ್ರಮದಲ್ಲಿ ಮಾಡಿದಂಥ ಪ್ರಸಾದ ಇದೆಯಲ್ಲ, ಪ್ರತಿನಿತ್ಯದ ಪ್ರಸಾದ ಅದರ ಅಭಿರುಚಿಯೇ ಬೇರೆ. ಹಾಗೆ ತರಕಾರಿ ಯಥೇಚ್ಛವಾದಂಥ ರೀತಿ ಪ್ರತಿ ದಿವಸ ಟನ್ಗಟ್ಟಲೆ ತರಕಾರಿ ಏನು ಬಂದರೂ ಅಡುಗೆಯವರೇ ಮಾಡಿದ್ದರೆ ಅವರಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ಸುಸ್ತಗಾದರೂ ಎಷ್ಟು ಬೇಕೋ ಅಷ್ಟು ತರಕಾರಿಯನ್ನು ಹಾಕ್ತಿದ್ರು. ಆದರೆ ಇಲ್ಲಿ ವಾಲಂಟ್ರಿ ಭಕ್ತರು ಬಂದು ಸೇರಿದ್ರಲ್ಲ, ಭಕ್ತರು ಬಂದಾಗ ಅವ್ರ ಖುಷಿ ಹೇಗಿತ್ತು ಅಂದರೆ ಎಲ್ಲರೂ ಸಹಿತ ತರಕಾರಿ ಹೆಚ್ಚಬೇಕು, ಏನೋ ಒಂದು ಸೇವೆ ಮಾಡಬೇಕು. ಹಾಗಾಗಿ ಬಂದ ತರಕಾರಿ ಎಲ್ಲ ಆಯಾ ದಿನಕ್ಕೆ ಮುಗಿದು ಹೋಗ್ತಾ ಇತ್ತು. ನೋಡಿ ಅಷ್ಟು ಪದಾರ್ಥ, ಆ ಪದಾರ್ಥಗಳು ಅಂಥ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಪದಾರ್ಥ ಬೇಯಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಹೇಗಿರುತ್ತೆ, ಎಷ್ಟು ಗ್ಯಾಸ್ ಬೇಕು, ಎಷ್ಟು ಪಾತ್ರೆಗಳು ಬೇಕು, ಜೊತೆಗೆ ಪ್ರಸಾದ ಅಂತಕ್ಕಂಥದ್ದು ಅಷ್ಟು ಜನ ಭಕ್ತರು ಬಂದಾಗ ಯಾರಿಗೂ ತೊಂದರೆ ಆಗದಿರ ಪ್ರತಿಯೊಬ್ಬರಿಗೂ ಭಕ್ತರು ಪ್ರಸಾದ ಸಿಗಬೇಕು ಅಂದರೆ ಇಷ್ಟು ವ್ಯವಸ್ಥೆಗಳಾಗಲೇಬೇಕು. ಈ ವ್ಯವಸ್ಥೆ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿವರೆಗೂ ನಿರಂತರವಾಗಿ ರಾತ್ರಿ ದರ್ಶನ ಸಂಪನ್ನ ಆಗ್ತಾ ಇದೆ ಇವತ್ತಿನ ಕಾಯಕ ಅನ್ನುವವರೆಗೂ ಪ್ರಸಾದಕ್ಕೆ ಕೊರತೆ ಇಲ್ಲ. ಅಷ್ಟೂ ಜನಕ್ಕೂ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಪಾಚಕರು ಅಂದರೆ ಅಡುಗೆ ಮಾಡ್ತಕ್ಕಂಥವ್ರು ನಿಸ್ವಾರ್ಥತೆಯಿಂದ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ಅಡಿಗೆಯವರು ಅವರ ಸೇವೆ ಇತ್ತಲ್ಲ ಅದು ಮೆಚ್ಚುವಂತಹದ್ದು. ಯಾರು ಬಂದು ಇನ್ನೂ ಪದಾರ್ಥ ಇನ್ನೇನು ಮುಗೀತಾ ಇದೆ ಹೊರಗಡೆ ಪಾತ್ರೆಗಳಲ್ಲಿ ಎಂದಾಗ ಶ್ರದ್ಧಾಭಕ್ತಿಯಿಂದ ಯಾರ ಮನಸ್ಸು ನೋವಿಲ್ದಿರ ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅಡಿಕೆ ತಟ್ಟೆಗಳಂತೂ ಲೆಕ್ಕವೇ ಇಲ್ಲ. ಒಂದೊಂದು ದಿನಕ್ಕೆ ಅದೆಷ್ಟು ತಟ್ಟೆಗಳು, ಅದೆಷ್ಟು ವ್ಯವಸ್ಥೆಗಳು, ಅಬ್ಬಾ ಇವತ್ತಿಗೂ ನೆನೆಸ್ಕೊಂಡ್ರೆ ಭಯ ಅನಿಸುತ್ತೆ. ಆದರೂ 1 ದಿನದ ಜಾತ್ರೆ, 2 ದಿನದ ಜಾತ್ರೆ, ಇದು ಹಾಗಲ್ಲ, 11 ದಿನಗಳ ಜಾತ್ರೆ. ಜೊತೆಗೆ ಪ್ರಸಾದ, ಒಂದು ಕೊಳದಪ್ಲೆ, ಒಂದು ಪಾತ್ರೆ, ಒಂದು ಸತಿ ಬೇಯುವ ಪದಾರ್ಥ ಸುಮಾರು 600 ಜನಕ್ಕೆ ಆಗುವಷ್ಟು. ಅಂತಹದ್ದು ಸತತವಾಗಿ 8 ಪಾತ್ರೆಗಳು ನಿರಂತರವಾದಂಥ ರೀತಿ ಪ್ರಸಾದ. ಒಂದು ಪಾತ್ರೆ ಅನ್ನ ಮುಗಿತಾ ಇದೆ ಅಂದರೆ ಇನ್ನು ಮುಗಿಯೋದಕ್ಕೆ ಮುನ್ನ ಇನ್ನೊಂದು ಪಾತ್ರೆ ರೆಡಿ ಆಗಿಬಿಟ್ಟಿರುತ್ತೆ. ನೋಡಿ ಸರ್ತಿ ಸಾಲಲ್ಲಿ ಈ ಪ್ರಕಾರವಾಗಿ ಲೈನಲ್ಲಿ ಬಂದು ಪ್ರಸಾದ ತೊಗೊಂಡ್ರೆ ಎಷ್ಟು ಜನ ಆದರೂ ಆನಂದವ ಪ್ರಸಾದ ತೊಗೊಳ್ಬೋದು. ಅದನ್ನು ಬಿಟ್ಟು ಪ್ರಾರಂಭ ದಿನಗಳಲ್ಲಿ ತಾವು ನೋಡಿದ್ರಲ್ಲ, ಆ ಪ್ರಾರಂಭ ದಿನಗಳಲ್ಲಿ ವ್ಯವಸ್ಥೆಯನ್ನು ಹೇಗೆ ಮಾಡಲಿಕ್ಕಾಗತ್ತೆ? ಮಹರ್ಷಿ ಆನಂದ್ ಗುರೂಜಿಯವರ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ನಮಗೆ ಕಷ್ಟ, ನೋವು, ನಲಿವು ಏನೇ ಇದ್ರೂ ಎಲ್ಲ ಆನಂದ ಗುರೂಜಿಯವರ ಆಶ್ವಾಸನೆ, ಅವ್ರು ಕೊಡುವ ಸಂಕಷ್ಟಗಳೆಲ್ಲ ಬಿಡುಗಡೆ ಆಗಿದೆ. ಆನಂದ್ ಗುರೂಜಿ ಸಾಲಿಗ್ರಾಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ನಾವು ನೋಡಲೇಬೇಕಂತ ಬಂದಿದ್ದೀವಿ. ಅವ್ರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಯುತ್ತೆ. ನಾವು ದಿನ ನೋಡ್ತಿದ್ದೀವಿ, ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ನಾವು ಗುರೂಜಿ ಪ್ರೋಗ್ರಾಮ್ನ ಸದಾ ನೋಡ್ತಾ ಇರ್ತೀವಿ. ಇವತ್ತಿಂದಲ್ಲ, ತುಂಬ ದಿನದ ಗುರೂಜಿಯವರ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅವ್ರು ಮಾಡ್ತಿರೋದಂಥ ಇದನ್ನೆಲ್ಲ ಪೂಜೆ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಎಲ್ಲದರಲ್ಲೂ ಒಳ್ಳೇದಾಗ್ತಿದೆ. ನನ್ನ ಹೆಸರು ರಾಜಶೇಖರ್ ಅಂತೇಳಿ, ಕೊಡಗು ಡಿಸ್ಟಿಕ್ ಶನಿವಾರ ಸಂತೆ ಹೋಬಳಿ ಇಂದ ಬಂದಿದ್ದೀನಿ. ನಾನು ಬೋರ ಸ್ವಾಮಿ ಕಾರ್ಯಕ್ರಮನ ಟಿ ವಿಲಿ ನೋಡಿ ಮತ್ತು ಆನಂದ್ ಗುರೂಜಿಯವರು ಮಾತಾಡೋದನ್ನ, ಅವ್ರ ಮಗ ಮಾತಾಡೋದನ್ನ ನೋಡಿ ಖುಷಿಯಾಯಿತು. ನಾನು ಒಂದು ಕೆಲಸ ಆಗಬೇಕು ಅಂತೇಳಿ ಬೇಡ್ಕೊಂಡೆ, ಅದು ನೆರವೇರಿತು. ಹಾಗಾಗಿ ನಾನು ಸಾಲಿಗ್ರಾಮ ಭೂವರ ಸ್ವಾಮಿ ದರ್ಶನ ಪಡಿಬೇಕು, ಸ್ವಾಮೀಜಿಯವ್ರ ದರ್ಶನ ಆಗಬೇಕು, ಸ್ವಾಮೀಜಿಯವ್ರ ಪಾದ ಹಿಡಿದು ನಮಸ್ಕಾರ ಮಾಡಬೇಕು ಅಂತೇಳಿ ಬೇಡ್ಕೊಂಡು ನನ್ನ ಕೆಲಸ ಎಲ್ಲ ಸಕ್ಸಸ್ ಆಯಿತು. ಹಂಗಾಗಿ ಅವ್ರ ಸ್ಥಳಕ್ಕೆ ಬಂದು ದರ್ಶನ ಎಲ್ಲ ಪಡೆದು, ತಾಯಿಯ ದರ್ಶನ ಪಡೆದು, ಗುರುಜಿನ ದರ್ಶನ ಪಡೆದು, ಪ್ರಸಾದ ಎಲ್ಲ ಸ್ವೀಕರಿಸಿ
ಹೋಗ್ತಾ ಇದ್ದೀನಿ. ನಾನು ಗುರೂಜಿದು ಕಾರ್ಯಕ್ರಮಕ್ಕೆ ಮಡಿಕೇರಿಯಿಂದ ಬಂದಿದ್ದೀನಿ. ನಮಗೆ ಗುರೂಜಿ ಹೇಳಿದಂಗೆ ಮಾಡಿ ಎಲ್ಲ ಕಾರಬಾರು ಸಕ್ಸಸ್ ಆಗಿದೆ. ಈಗ ಮನೆಯಲ್ಲಿ ಸ್ವಲ್ಪ ತೊಂದರೆ ಇದೆ, ಅದಕ್ಕಾಗಿ ಭೂವರ ಸ್ವಾಮಿದು ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ನಾವು ಸಾಕಾಂಬರಿ ನಗರದಿಂದ ಬಂದಿರೋದು. ನಾವು ಸಾಲಿಗ್ರಾಮ ನೋಡೋಕೆ ಬಂದ್ವಿ. ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಇದು ಸಾಲಿಗ್ರಾಮದ್ದು ತುಂಬ ಪವರ್ ತುಂಬ ಇದೆ, ಚೆನ್ನಾಗಿ ನಡೆಯುತ್ತೆ. ನಮಗೆ ಒಳ್ಳೇದಾಗಿದೆ ಸರ್, ಅದಕ್ಕೆ ನಾವು ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಮನೇಲಿ ಈಗ ಮನಸ್ಸಿನಲ್ಲಿ ಅಂದ್ಕೊಂಡಿದ್ವಿ, ಒಳ್ಳೇದಾಗಿದ್ದಕ್ಕೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಬ್ಬ ಮಹನೀಯರಿಂದ ಸಾಲಿಗ್ರಾಮ ಇಲ್ಲಿಗೆ ಬರುವಂಥದ್ದಾಯಿತು. ಬಂದು ನಿತ್ಯ ಅನುಷ್ಠಾನಕ್ಕೆ ಒಂದು ದಿನಕ್ಕೆ ಅಂತ ಬಂದು 2 ದಿವಸ ಆಯಿತು. 2 ಆದಮೇಲೆ ಗೊತ್ತಾಯಿತು ಇದು ಒಬ್ಬರಿಗೆ ಸೀಮಿತ ಅಲ್ಲ, ಆನಂದ್ ಗುರುಜಿಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಆನಂದ್ ಗುರುಜಿ ಹತ್ತಿರದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೋ ಅವರ ಬಂಧುಗಳಿಗೋ ಅಥವಾ ಅವರ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಸೀಮಿತ ಅಲ್ಲ ಅಂಥೇಳಿ ಆಗ ಆಲೋಚನೆ ಮಾಡಿ ಒಂದು 10 ದಿವಸ ಎಕ್ಸ್ಟ್ರಾ 11 ದಿವಸ ನನಗೆ ಕೊಡಿ ಅವಕಾಶ ಅಂತ ಕೇಳಿದೆ. ಆಗ ಅವರೂ ಸಂತೋಷದಿಂದ ಒಪ್ಕೊಂಡ್ರು. ನಾಳೆಗೆ ಆ ಗಡುವು ನನಗೆ ಮುಗಿಯುತ್ತೆ. ಬರ್ತಕ್ಕಂತಹ ಭಕ್ತರು ಸಾಲಿಗ್ರಾಮ ಒಂದು ಮಹರ್ಷಿ ಮಂದಿರದಲ್ಲಿದೆ, ಆನಂದ್ ಗುರುಜಿಯವರ ಆಶ್ರಮದಲ್ಲಿ ಸಾಲಿಗ್ರಾಮ ಇದೆ ಅಂತ ಬರ್ತಿರೋದಲ್ಲ ಇದು. ಅಥವಾ ಆನಂದ್ ಗುರುಜಿಯವರು ನೋಡಿ ಬರ್ತಿದ್ದಾರಾ? ಸಾಧ್ಯವೇ ಇಲ್ಲ. ಆನಂದ್ ಗುರುಜಿಯವರು ಬೆಳಿಗ್ಗೆ ಟಿ ವಿನಲ್ಲಿ ಹೇಳೋದ್ರಿಂದ ಏನಾದ್ರು ಜನ ಹುಡುಕೊಂಡು ಬರ್ತಾ ಇದ್ದಾರಾ? ನಾನಂತೂ ಅದು ನಂಬೋದೇ ಇಲ್ಲ. ಆದರೆ ಇದೆಲ್ಲವೂ ಮೀರಿರ್ತಕ್ಕಂಥದ್ದೇನು? ಸಾಕ್ಷಾತ್ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಅವನ ಆಟ ಇಲ್ಲ ಅಂದರೆ ಅಣುರೇಣ ತೃಣಕಾಷ್ಟವು ಸಾಧ್ಯವಿಲ್ಲ. ಈ ಮುಂದೆ ಕೂತಿರೋ 4 ಜನ ನಾನು ಹಿಡಿಯೋಕ್ಕಾಗಲ್ಲ, ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ಇಷ್ಟು ಜನನ, ಸಾವಿರಾರು ಜನನ, ದಿನಕ್ಕೆ 8,000 10,000. ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿರ್ತಕ್ಕಂಥವ್ರು ದೇವಸ್ಥಾನದವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಿ? ಏನಾದರೂ ಪ್ರಯೋಗ ಮಾಡಿದ್ರಾ? ಏನಾದರೂ ವಿಶೇಷ ನೋಡಿದ್ರಾ? ಏನೇನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಅಂತ. ರಾತ್ರಿ 3 ಗಂಟೆಗೆ ಮಲಗೋದು, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಬೆಳಗ್ಗೆ ನಾನು ಹೋಗಿ ಶೂಟಿಂಗ್ ಕೂತ್ಕೊಳ್ಳೋದು, ಪುನಃ ಓಡಿ ಬರೋದು, ಭಗವಂತನಿಗೆ ಮೈ ತೊಳೆಯೋದು, ಅಭಿಷೇಕ ಮಾಡೋದು. ಯಾರು ಇದನ್ನು ನಂಬಿ ಬರ್ತಿದ್ದಾರೆ, ಯಾರು ಕಷ್ಟಗಳನ್ನು ಭಗವಂತನ ಮುಂದೆ ಹೇಳ್ಕೊಳ್ತಿದ್ದಾರೆ, ಆ ಕಷ್ಟಗಳನ್ನು ತಿರುಗಿ 24 ಗಂಟೆ ನಾಳೆ ಬೆಳಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಅವನ ಕಷ್ಟ ತೀರಿ ಪುನಃ ಅವರೇ ಇಲ್ಲಿ ದರ್ಶನಕ್ಕೆ ಬರ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಒಂದು 40% ಅಷ್ಟು ಜನ ಇಲ್ಲಿ ಬಂದು ದರ್ಶನ ಮಾಡಿರ್ತಕ್ಕಂಥವ್ರು ಒಂದು 40% ರಿಪೀಟ್ ಬರ್ತಾ ಇದ್ದಾರೆ. ಇನ್ನೊಂದು 60% ಅಷ್ಟು ಸ್ವಾಮಿನ ನೋಡಬೇಕು ಇಲ್ಲಿ. ಯಾಕೆಂದ್ರೆ ಒಬ್ಬೊಬ್ಬರು ಹೇಳೋ ಮಾತೂ ಸಹಿತ ಹಾಗೆ ಹೇಳ್ತಕ್ಕಂಥ ಧ್ವನಿ ಬರೀ ನಮ್ಮ ಜೀ ಕನ್ನಡಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಹೊರಗಡೆ ಹೋಗಿ ಹೇಳ್ಕೊತಾ ಇದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಮಗ ಹೇಳಿದ್ನಲ್ಲ, ಇವತ್ತು ಬೆಳಗ್ಗೆ ನೇರ ಪ್ರಸಾರದಲ್ಲಿ ಹೇಳ್ದ, ಒಬ್ಬ ಗಂಡ ಹೆಂಡತಿ ಮಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲಿರ್ತಕ್ಕಂಥ ವೈದ್ಯರು ಡಾಕ್ಟ್ರು ಕೈ ಬಿಟ್ಟಿದ್ದೀವಿ, ಆಗೋದಿಲ್ಲ, ಇನ್ನು ಮುಗೀತು, ನೀವು ಕರ್ಕೊಂಡೋಗಿ ನಿಮ್ಮ ಮಗನ್ನ ಅಂದಾಗ ಅವರು ಮಗನ್ನ ಮನೆ ಕರ್ಕೊಂಡು ಹೋಗಲಿಲ್ಲ, ಸೀದಾ ಗಂಡ ಹೆಂಡತಿ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿ ತಲೆ ಬಗ್ಗಿಸಿ ನಿಂತು ಆ ತಾಯಿ, ಏಕೆಂದರೆ ಹೆತ್ತು ಕರಳು, ಆ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಆ ಕರಳಿನ ಒಂದು ಬಾಂಧವ್ಯ ಇದೆ. ಅಷ್ಟು ನೋವಿಟ್ಕೊಂಡು ಆ ತಂದೆ ತಾಯಿ ಈ ರಶ್ಶಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಗೋಳಾಡ್ತಾ ಇದ್ದರೆ, ಇನ್ನೂ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಒಂದು ಫೋನ್ ಕಾಲ್ ಬಂತು ಡಾಕ್ಟ್ರದ್ದು, ನಿನ್ನ ಮಗ ಔಟ್ ಆಫ್ ಡೇಂಜರು, ನಿನ್ನ ಮಗನಿಗೆ ಆ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾನೆ ಅಂತ. ಆ ಮಾತು ಕೇಳಿ ಆ ತಂದೆ ತಾಯಿ ಇಲ್ಲಿ ಪಟ್ಟ ಸಂತೋಷ, ಪುನಃ ಅವರು ನಮ್ಮ ಹತ್ರ ಹಂಚ್ಕೊಂಡಂಥ ಆ ಬಾಂಧವ್ಯ ಇದು ಒಬ್ಬರದಲ್ಲ. ಇಂಥವು ಸುಮಾರು ನಾನು ಈ 11 ದಿವಸದಲ್ಲಿ 10 ದಿವಸದಲ್ಲಿ ಸಾಕಷ್ಟು ಜನಗಳಲ್ಲಿ ಸಾಕಷ್ಟು ವಿಧಿವಿಧಾನವಾಗಿ ನಾನು ಅಪೇಕ್ಷೆ ಕೇಳಿದೆ. ಹಾಗಾಗಿ ಇದೊಂದು ಅದ್ಭುತವಾದಂಥ ಸಾಲಿಗ್ರಾಮ. ಈ ಸಾಲಿಗ್ರಾಮಕ್ಕೆ ಆ ಶಕ್ತಿ ಇದೆ. ಇದು ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಅಂತಲೇ ಹೇಳಲಿಕ್ಕೆ ಆಧಾರ ಆದರೂ ಏನಿದೆ ಅಂತಕ್ಕಂಥದ್ದು ಒಂದಷ್ಟು ಜನದ ವಾದ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲರೂ ವಿಜ್ಞಾನಿಗಳೇ, ಯಾರೂ ಯಾವುದನ್ನು ನಂಬೋದು ಬಹಳ ಕಷ್ಟ. ನಮ್ಮ ಭಾರತೀಯರು, ಅದರಲ್ಲಿ ನಮ್ಮ ಹಿಂದೂಗಳು, ನಾವು ನಂಬಲ್ಲ. ಯಾಕೆಂದರೆ ನಮಗೆ ಎಷ್ಟು ದೇವತೆಗಳಿದೆ, ಎಷ್ಟು ದೇವರುಗಳಿದ್ದಾರೆ. ಹಾಗಂತ ಇವರೊಬ್ಬರು ಮಾತಾಡೋ ದೇವರು ಇನ್ನೆಲ್ಲರೂ ಮೂಕರ? ಹಾಗಲ್ಲ. ಲಾಲಿಸಿದ್ರೆ, ಪಾಲಿಸಿದ್ರೆ, ಪೂಜಿಸಿದ್ರೆ. ಈ ಮಗು ತುಂಬ ಗಲಾಟೆ ಮಾಡುತ್ತೆ ಅಂದರೆ ಅವ್ರ ಅಮ್ಮ 4 ಹೊಡೆದು ಬುಡದೆ ಬುದ್ಧಿ ಕಲ್ಸಕ್ಕೆ ಹೋದರೆ ಅದಲ್ಲ. ಆ ಮಗು ಅಳುವಾಗ ಆ ಮಗುನ ಜೋಪಾನ ಮಾಡಿ ಅವಳಿಗೆ ಏನು ಬೇಕು ಏನು ಬೇಡ ಅಂತ ನೋಡಿಕೊಂಡು ಸ್ವಲ್ಪ ಸಿಹಿನೋ ಏನೋ ಪದಾರ್ಥ ಕೊಟ್ಟು ಇಲ್ಲಿರೋ ಪ್ರಪಂಚನ ತೋರಿಸಿದ್ರೆ ಆ ಮಗು ಸೈಲೆಂಟ್ ಆಗಿಬಿಡುತ್ತೆ. ಆ ನ್ಯಾಕು ಗೊತ್ತಾಗೋದು ಅವ್ರ ಅಮ್ಮನಿಗೆ ಮಾತ್ರ, ಅವ್ರ ಅಪ್ಪನಿಗೂ ಗೊತ್ತಾಗಲ್ಲ. ಅಪ್ಪ ಕಣ್ಣು ಬಿಡ್ತಿರ್ತಾರೆ ಮಗಳ ಮೇಲೆ, ಅವಳು ಆಡೋ ಚೇಷ್ಟೆಗೆ ಅಪ್ಪ ಕಣ್ಣು ಬಿಡ್ತಾರೆ. ಯಾಕೆಂದರೆ ಅವಳನ್ನ ಕಂಟ್ರೋಲ್ ಮಾಡೋಂಥ ಇಬ್ಬರ ಮೇಲೆ ಕಣ್ಣು ಬಿಡೋದು, ಒಂದು ಮಗಳ ಮೇಲೆ ಒಂದು ಹೆಂಡತಿ ಮೇಲೆ. ಕರೆಕ್ಟ್ ತಾನೇ ಅದು? ಆದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಯಾರಿಗಿರುತ್ತೆ? ಅವ್ರ ತಾಯಿಗಿರುತ್ತೆ. ಹಾಗೆ ಇಷ್ಟು ಜನನ ಕಂಟ್ರೋಲ್ ಮಾಡೋ ಶಕ್ತಿ ಆ ಭಗವಂತನಿಗಿದೆ. ಎಲ್ಲವನ್ನೂ ಸಹಿತ ಕಂಟ್ರೋಲ್ ಮಾಡ್ತಿದ್ದಾನೆ.
ಎಲ್ಲವನ್ನೂ ಸಹಿತ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಮತ್ತೊಂದು ವಿಶೇಷ ಏನೆಂದರೆ ಈ ಸಾಲಿಗ್ರಾಮ ಬಂದು 4 ದಿವಸ ಆದರೂ ಇದು ವರಾಹಿ ನವರಾತ್ರಿ, ಈ ವರಾಹ ನವರಾತ್ರಿ ಎಂಬತಕ್ಕಂಥದ್ದು ನನಗೂ ಅರಿವಿಲ್ಲ. ನವರಾತ್ರಿ ಉತ್ಸವದಲ್ಲಿ ಹೇಗೆ ನವರಾತ್ರಿ ದೇವಿಯನ್ನು ದಿನಕ್ಕೊಂದು ರೀತಿ ಅಲಂಕಾರ ಮಾಡ್ತಾರೋ ಹಾಗೆ ಈ ವರಹಾಮೂರ್ತಿಯನ್ನು ಸಹಿತ ವರಹಾಮೂರ್ತಿಯ ನವರಾತ್ರಿ ಉತ್ಸವ ನಡೀತಾ ಇದೆ. ಇದು ನವರಾತ್ರಿ ಉತ್ಸವ ಕಾಲ. ಈ ಉತ್ಸವ ಕಾಲದಲ್ಲಿ ಭಗವಂತ ಇಲ್ಲಿ ಬಂದು ಕೂತು ಇಷ್ಟು ಜನ ಭಕ್ತರಿಗೆ ದರ್ಶನ ಕೊಟ್ಟು ದಿನಾ ಜಾತ್ರೆ ಮಾಡಿಸ್ಕೊಂಡು ಏನು ದಿನಕ್ಕೆ 13 ಟನ್ ರೈಸ್ ಅಲ್ಲೇ ಅನ್ನ ಬೇಯಬೇಕಾದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಇವತ್ತು ಯಾರೋ ಮಧ್ಯಾಹ್ನ ನಾನೊಂದು ಮೂಟೆ ಅಕ್ಕಿ ತಂದು ಕೊಟ್ಟಿದ್ದೀನಿ, ನಾನು ಈ ಕಡೆಯಿಂದ ಬಿಡ್ರಿ, ಬಿಡೋದಕ್ಕೇನು ರೋಗನ ಅಂದ್ರಂತೆ. ನನಗೆ ಕೆಲವೊಬ್ಬರು ಆಡಿರೋ ಮಾತುಗಳೆಲ್ಲ ಕಿವಿಗೆ ಬಿತ್ತು. ಅವ್ರು ನನಗೆ ತೋರಿಸಿದ್ರೆ ಹೇಳ್ತಿದ್ದೆ, ಬೇಡಪ್ಪ ನಿನ್ನ ಅಕ್ಕಿ ನನಗೆ ಅವಶ್ಯಕತೆ ಇಲ್ಲ, ನೀನು ತೊಗೊಂಡೋಗು, ನಾವು ಗಂಜಿ ಕೊಟ್ಟರು ನನ್ನ ಭಕ್ತರು ನಾನು ಬಂದು ಕುಡಿಯೋರಿದ್ದಾರೆ, ನೀನು ತಂದಾಕೋ ಅಕ್ಕಿಯಿಂದ ನಿನ್ನ ಹತ್ರ ಇಂಥ ಮಾತು ನಾನು ಯಾಕೆ ತಿನ್ನಬೇಕಾಗಿದೆ, ಅದರ ಅವಶ್ಯಕತೆ ಇಲ್ಲ. ಆಶ್ರಮ ನಿಮಗೆ ಮೃಷ್ಟಾನ್ನ ಕೊಡುತ್ತೆ ಅಂತ ಹೇಳಿಲ್ಲ, ಆಶ್ರಮದಲ್ಲಿ ನಾವು ಗಂಜಿ ಕೊಟ್ಟರು ನನ್ನ ಭಕ್ತರು ಕುಡ್ಕೊಂಡು ಹೋಗೋರಿದ್ದಾರೆ. ಹಸಿದು ಬರ್ತಕ್ಕಂಥವ್ರಿಗೆ ಇಷ್ಟು ಅನ್ನವನ್ನು ನೀನು ಒಂದು ಮೂಟೆ ಅಕ್ಕಿ ನೀನು ಕೊಡಬೇಕಾದ್ರೂ ನಿನಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ. ಮಧ್ಯದಲ್ಲಿ ನೀನು ನಾಲಿಗೆ ಮೇಲೆ ಇಲ್ಲದ ಪದ ಮಾತಾಡಿದ್ರೆ ಇಲ್ಲದ ಕರ್ಮ ತಿರುಗಿ ಡಿಪಾಸಿಟ್ ಬ್ಯಾಂಕಲ್ಲೇ ಸೇರಿಕೊಳ್ಳುತ್ತದು. ನಿನ್ನ ಅಕೌಂಟಲ್ಲಿರ್ತಕ್ಕಂಥ ದುಡ್ಡು ನೀನು ಡ್ರಾ ಮಾಡಿದ್ರೆ ನಾನು ಡ್ರಾ ಮಾಡಿಕೊಳ್ಳಿಕ್ಕಾಗುತ್ತಾ? ನೀನು ಹಾಕೋ ಸೈನ್ ಸ್ವಲ್ಪ ವ್ಯತ್ಯಾಸ ಆದರೆ ನಿನಗೆ ಬ್ಯಾಂಕಲ್ಲಿ ದುಡ್ಡು ಕೊಡಲ್ಲ. ಅಷ್ಟು ಕಟ್ನಿಟ್ಟಿರಬೇಕಾದ್ರೆ ಈ ನಾಲಿಗೆ ನಾವು ಹೇಗೆ ಇಟ್ಕೋಬೇಕು? ಯಾವತ್ತೂ ನಾಲಿಗೆ ಮೀರಿ ಮಾತಾಡಬಾರ್ದು. ಕೈಲಾದರೆ ಒಂದು ಸಹಾಯ, ಆ ಸಹಾಯ ಸಹಿತ ಹೇಗಿರಬೇಕು? ಬಲಗೈಲಿ ಮಾಡ್ತಕ್ಕಂಥದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಯಾಕೆಂದರೆ ನಮ್ಮೊಳಗೆ ಒಳಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಏನೇ ಆದರೂ ದೈವ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಬೇಗ ಬೇಗ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತು ಇಲ್ಲಿ ಯಾರೆಲ್ಲ ಕೂತು ಸಂಕಲ್ಪ ನೋಡ್ತಿದ್ದೀರಲ್ಲ, ಸಂಕಲ್ಪ ಮಾಡ್ತಿದ್ದೀರಲ್ಲ, ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಈಡೇರಲಿ. ನಿಮ್ಮ ಹಸ್ತದ ರೇಖೆಯ ಅದೃಷ್ಟ ಬದಲಾಯಿಸೋದು ಯಾರಪ್ಪ ಅಂದರೆ ಆ ಭಗವಂತನೇ ಬದಲಾಯಿಸಬೇಕು. ಆ ಭಗವಂತ ಬದಲಾಯಿಸಬೇಕಾದರೆ ನಿಮ್ಮ ಹಸ್ತಗಳೆರಡೂ ಸಹಿತ ಭಗವಂತನಿಗೆ ತೋರಿಸಿ ಭಗವಂತನ 11 ಬಾರಿ ಆತನ ಹೆಸರನ್ನು ನಾಮಧೇಯವನ್ನು ಕೇಳಿ.